ಆ ಹರಪೂಜೆ ಯಾಕೆ ಮಾಡಬೇಕು? ಒಂದ್ ಕಡೆ ಜ್ಞಾನಿ ಬರೀತಾನೆ, ಪರಮ ಪೂಜ್ಯ ಜ್ಞಾನ ಯೋಗಿ ಗುರುದೇವರು ಬಳಸ್ತಾ ಇದ್ದಾರೆ, ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರವಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸು ಕ್ಷಣಗತವಾಗಬಹುದು. ಈ ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರವಿದ್ದಂತೆ ಬಳಸ್ಬೇಕು. ಹೆಂಗ್ ಬಳಸ್ಬೇಕು ಅಂತ ಕೇಳಿದ್ರೆ ಒಂದು ಕ್ಷಣನೂ ಕೂಡ ವ್ಯರ್ಥವಾಗದಂತೆ ಇದನ್ನು ಬಳಸುವುದ. ಹೋಗುತ್ತಿದೆ ಕಾಯ ವ್ಯರ್ಥ, ಇದರ ಲಾಗ ತಿಳಿದವ ಯೋಗಿ ಸಮರ್ಥ ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದ್ ಕಡೆ ಜ್ಞಾನಿ ಹೇಳ್ತಾನೆ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಿ, ನಿಮ್ಮ ಸ್ವಾಧೀನ ಅಲ್ಲ ಈ ಗಾಳಿ. ಒಡೆದ ಮುತ್ತ, ಆಡಿದ ಮಾತ, ಓದುದ ಹೊತ್ತ ಮತ್ತೊಮ್ಮೆ ಮರಳಿ ಬರುವುದಿಲ್ಲ. ಅದಕ್ಕೆ ನೀನು ಕ್ಷಣ ವ್ಯರ್ಥವಾಗದಂತೆ ಬಳಸು. ಎಲ್ಲಿ ಬಳಸುವುದದ? ಪರಮಾತ್ಮ ಇಂಥ ಅಪರೂಪವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟ. ಎಂತ ಶರೀರ ಕೊಟ್ಟ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಬೆಲೆ ಕಟ್ಟಲಾರದಂತ ಮಾಣಿಕ್ಯವನ್ನ ನಡೆದಾಡು ಗುಡಿ ಅಂತ ಹೇಳ್ಯಾರ. ಇದಕ್ಕೆ ಮಾನವಾಚ ಶರೀರ ದೇವಾಚ ಮಂದಿರ, ನಡೆದಾಡು ಗುಡಿ ಅಂತ ಹೇಳ್ಯಾರ. ಮಾತನಾಡು ಮೊಬೈಲ್ ಅಂತ ಕರೆದಾರ ಈ ಮನುಷ್ಯ ಜನ್ಮ. ಇಂಥ ಮಾತು ಎಲ್ಲವೆಲ್ಲ ಬಳಸಿಕೊಂಡು ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ತಿಳ್ಕೊಂಡು ಸೆಲಿಸರು ಕೂಡ ಬಳಸ್ತಾರೆ. ಆದ್ರೆ ಈ ಗುಡಿಯೊಳಗ ಈ ಗುಡಿಯನ್ನು ತೆಗೆದುಕೊಂಡು ಬಂದ ಬಳಿಕ ಏನೆಲ್ಲ ಗಳಿಸಬೇಕು, ಎಲ್ಲಿ ಬಳಸಬೇಕು ಅಂತಕ್ಕಂಥದನ್ನ ಒಂದು ಸಲ ಚಿಂತನೆ ಮಾಡೋದಕ್ಕೆ ಮಾನವರ ಪುಣ್ಯಾತ್ಮರು ನಮ್ಮ ಹಿಂದಿನ ಪೂರ್ವಜರು ಇದಕ್ಕೆ ಹಬ್ಬಗಳ ದೇಶ ಅಂತ ಕರ್ಕೊಂಡು ಬಂದಾರ. ನಮ್ಮ ದೇಶ ಹಬ್ಬಗಳ ನಾಡು ಅಂತ ಕರ್ಕೊಂಡು ಬಂದಾರ. ನಮಗೆ ಯಾವಾಗ ಹೋಳಿಗೆ ಮಾಡಿ ಉಳ್ಬೇಕು ಅನ್ನಿಸ್ತದಲ್ಲ, ಅವಾಗ ಅಮಾಸಿ ಅಂತಕ್ಕಂಥ ಹೆಂಗ ಹಿರಿಯರ ಸಿಕ್ಕ ಹಾಕಿ ಕೊಟ್ಟಾರಲ್ಲ, ನಿನಗೊಂದಿಷ್ಟು ಈ ಮಧ್ಯ ಹೊಲಸಾಯ್ತದೆ. ಬಹಳ ಅಪರೂಪವಾಗಿ ಬಳಸ್ತಾರೆ ಶಂಕರಾಚಾರ್ಯ. ಸತ್ಸಂಗತ್ವ ನಿಸ್ಸಂಗತ್ವ, ನಿಸ್ಸಂಗತ್ವ ನಿರ್ಮವ ತತ್ವ, ನಿರ್ಮವ ತತ್ವ ನಿಶ್ಚಲ ತತ್ವ, ನಿಶ್ಚಲ ತತ್ವವೇ ಜೀವನ ಮುಕ್ತಿ ಅಂತಕ್ಕಂಥ ಮಾತು ಹೇಳ್ತಾರ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಸಾಧಿಸಬೇಕಾಗಿರ್ತಕ್ಕಂಥ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದ್ರ, ಇನ್ನಾದರೂ ಹೇಸಬಾರದೆ ಈ ಭವಕ್ಕೆ ಬರುವುದು, ಇನ್ನಾದರೂ ಹೇಸಬಾರದೆ ಈ ಭವಕ್ಕೆ ಬರುವುದು. ಪುನರಪಿ ಜನನಂ ಪುನರಪಿ ಮರಣ. ನಾವು ಸಂಸಾರ ಎದಕ್ಕೆ ಕರ್ಕೊಂಡೋಗುತ್ತೆ ಕೇಳಿದ್ರ, ಒಂದು ಹೆಂಡತಿ, ಒಂದೆರಡು ಮಕ್ಕಳು, ಹೊಲ ಮಲಿ ಸಂಸಾರ ಅಂತ ನಾವಿಟ್ಕೊಂಡು ಬಂದಿದೀವಿ. ಶರಣರಿದಕ್ಕೆ ಸಂಸಾರ ಅಂದಿಲ್ಲ, ಶರಣರಿದಕ್ಕೆ ಸಂಸಾರ ಅಂದಿಲ್ಲ. ಸಂಸಾರ ಎದಕ್ಕೆ ಕರೆದಾರತ್ತ ಕೇಳಿದ್ರ ಪುಣ್ಯಾತ್ಮರ ಹುಟ್ಟು ಸಾವುಗಳ ಕೊಂಡೆಯನ್ನು ಕಡೆದುಕೊಂಡವನೇ ನಿಜವಾಗಿರತಕ್ಕಂಥ ಶರಣ, ಅವನೇ ಧೀರ, ಅವನೇ ಯೋಗಿ ಅಂತಕ್ಕಂಥ ಮಾತಾಡೋದು. ಪ್ರಪಂಚ ಮಾಡ್ರಿ, ಪ್ರಪಂಚ ಕನಿಷ್ಠ ಅಲ್ಲ, ಪ್ರಪಂಚ ಕನಿಷ್ಠ ಅಲ್ಲ. ನಿಜಗೊಂಡ್ರು ಪುಣ್ಯಾತ್ಮರ ಬರೀತಾರ, ಬ್ರಹ್ಮಚಾರಿ, ಗ್ರಸ್ತ, ವಾನಪ್ರಸ್ಥ, ಸನ್ಯಾಸಿ. ಈ 4 ಆಶ್ರಮಗಳಿಗೆ ಶ್ರೇಷ್ಠವಾದ ಆಶ್ರಮ ಯಾವುದು ಅಂತ ಕೇಳಿದ್ರ ಗ್ರಸ್ತ ಆಶ್ರಮನೇ ಶ್ರೇಷ್ಠತೆ ಕರೆದ. ಗ್ರಸ್ತ ಆಶ್ರಮೇ ಶ್ರೇಷ್ಠತೆ ಕರೆದ. ಯಾಕೆ ಶ್ರೇಷ್ಠತೆ ಕರೆದಾರ? ಇವತ್ತು ಗುಡಿ ಕಟ್ಟಬೇಕಾದ್ರೆ ನೀವು ದುಡ್ಡು ಕೊಡ್ಬೇಕು. ನನ್ನಂತ ಸ್ವಾಮಿ ಬಂದಿಲ್ ಪ್ರವಚನ ಹೇಳ್ಬೇಕಾದ್ರೆ ಅವನಿಗೆ ನೀವು ಕೊಡ್ಬೇಕು. ಯಾಕೆ ಕೊಡ್ಬೇಕು ಅಂತ ಕೇಳಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವತ್ತಿಲ್ಲಿ ಕುರ್ಚಿ ಹಾಕೊಟ್ಟಿದ್ದು ನನಗೆ 4 ಕಾಲಗಳು. ಹಿಂಗ ಬದುಕಿನಲ್ಲಿ ಪುಣ್ಯಾತ್ಮರ ಈ 4 ಕಾಲಗಳು ಯಾವ್ದು ಅಂತ ಕೇಳಿದ್ರೆ, ಒಂದು ಕಾಲಿದ್ರ ಕೊರತೆ ಆಗ್ತಂದ್ರೆ ನಿನ್ನ ಬದುಕು ಪಲ್ಟಿ ಆಗ. ಇಲ್ಲಿ 4 ಸಾಧನಗಳನ್ನು ಬಿಟ್ಟು ಹೊರಗೆ ಹೋದ್ರೆ ಈ ಬದುಕು ಕೂಡ ಪಲ್ಟಿ ಆಗ್ತದೆ. ಯಾಕೆ ಆಗ್ತದ ಅಂತ ಕೇಳಿದ್ರ, ಇದ್ರೊಳಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಮುಂದಿಂದ ಬಿಟ್ಟಿದ್ವಿ ನಾವು, ಮೊದಲಿಂದ ಬಿಟ್ಟಿದೀವಿ. ಅರ್ಥ ಮತ್ತು ಕಾಮಕ್ಕೆ ಬೆಂಡ್ ಹತ್ತಿ ಬಿಟ್ಟಿದ್ವಿ. ಅರ್ಥ ಕಾಮಕ್ಕೆ ಬೆಂಡ್ ಹತ್ತಿ ಬಿಟ್ಟಿದ್ವಿ. ಮನುಷ್ಯನ ಅವಶ್ಯ ಎಷ್ಟೈತಿ ಅಂತ ಕೇಳಿದ್ರ, ಒಬ್ಬ ಕ್ರಾಂತಿಕಾರಿ ಸಂತ ಬರೀತಾನ, ಸೋಮವಾರ ಜನ್ಮ ಹೊಯೆ ಮಂಗಳವಾರ ಬಡೆ ಹೊಯೆ. ಸೋಮವಾರ ಜನ್ಮ ಹೊಯೆ ಮಂಗಳವಾರ ಬಡೆ ಹೊಯೆ, ಬುಧವಾರ लगिन हुए, गुरुवार बच्चा पैदा हुए, शुक्रवार बीमार पड़े, शनिवार आस्पत्रे गए, रविवार चल है से ये जिंदगी क्या है, ये जिंदगी क्या है सोमवार ಹುಟ್ಟಿದಿ, ಮಂಗಳವಾರ ದೊಡ್ಡ ಮಾದಿ, ಬುಧವಾರ ಲಗ್ನ ಮಾಡಿದ್ರು, ಗುರುವಾರ ಮಗನಿಗೆ ಹಡದಿ, ಶುಕ್ರವಾರ ಜಡ್ಡಿಲಿ ಬಿದ್ದಿ, ಶನಿವಾರ ಆಸ್ಪತ್ರೆಗೆ ಹೋಯ್ದ್ರು, ರವಿವಾರ ಚಲ್ ಹೆಸೆ ಕಡಿ ಜಾತ್ರೆ ಕಡಕ್ ಮಾಡ್ಕೊಂಡು ಕಾಕ ಹೊಂಡ ಪಟಾಕಿ ಹಾರಿಸ್ತಾರ, ಹಲಿಗೆ ಬಡಿತಾರ.
ಖರೆ ನೀವು ಬಂದದ್ದು ಎದಕ್ಕೆ ಬಂದಿಲ್ಲಪ್ಪ, ಎದಕ್ಕೆ ಬಂದಿದಿ ಅಂತ ಕೇಳಿದ್ರ, ನೀನು ಗಳಿಸಬೇಕಾಗಿರ್ತಕ್ಕಂಥ ಸಂಪತ್ತು ಯಾವುದು ಅಂತ ಕೇಳಿದ್ರ, ಯಾರು ಮುಟ್ಟಲಾರದಂಥದ್ದು, ಕೊಟ್ಟರೆ ತೀರಲಾರದಂಥದ್ದು, ನಿನ್ನನ್ನು ಬಿಟ್ಟು ಹೋಗಲಾರದಂಥದ್ದು, ಹಣವ ಗಳಿಸಬೇಕೆಂತಾದು ಅಂತ ಕೇಳಿದ್ರ, ಯಾರೂ ಪಾಲ ಮಾಡಿದ್ರು ಕೊಡದ ಪಾಲ ತೆಗೆದುಕೊಳ್ಳಕ್ಕೆ ಬಾರದಂತ ಸಂಪತ್ತು ಐತಿ. ಅದರ ಸಲುವಾಗಿ ಪುಣ್ಯಾತ್ಮರ ಜಗತ್ತು ಹೊಡೆದಾಡಕತ್ತೈತಿ. ಎದಕ್ಕೆ ಹೊಡೆದಾಡಕಂತ ಹೇಳಿದ್ರ, ಕಾಮ ಮತ್ತು ಅರ್ಥಕ್ಕ, ರೊಕ್ಕಕ್ಕಾಗಿ, ಆಸೆಗಾಗಿ. ಕಾಮ ಅಂತ ತಿಳ್ಕೊಂಡಾಗ ಮತ್ತೆ ಬೇರೆ ಅರ್ಥ ಮಾಡ್ಕೊಂಡಿರಿ, ನೀವು ಬೇರೆ ಅರ್ಥ ಮಾಡ್ಕೊಂಡಿರಿ. ಕಾಮ ಆಸೆ, ಆಸೆಕ್ಕನ ಬೆಲೆ ಇಲ್ಲ. ಈಗ ನಿಮ್ಮಲ್ಲಿ ಪುಣ್ಯಾತ್ಮರ ಒಂದು ಗಿಡ ಹಚ್ಚಿರಿ, ಒಂದು ಬಳ್ಳಿ ಹಂಗದ, ಆ ಬಳ್ಳಿ ಎಂತ ಹೂ ಬಿಡ್ತದ ತಕ್ಕಿದ್ರೆ ಮರಳಿ ಬಳ್ಳಿ ಕೂಡ ವಾಸನೆ ತಗೊಳ್ಳೋಷ್ಟು ಸುಂದರ ಹೂವನ್ನು ಬಿಡುತ್ತದೆ. ನಮ್ಮಲ್ಲಿ ಒಂದು ಬಳ್ಳಿ ಮನಸ್ಸಂತಕ್ಕಂಥದ್ದು, ಕ್ಷಣದಾಗ ಒಂದು ಹೂ ಬಿಡ್ತದ, ಅದಕ್ಕೆ ಕ್ಷಣದಾಗ ಒಂದು ಬಣ್ಣ ಬರ್ತದ, ಹೊಳ್ಳಿ ತನ್ನ ವಾಸನೆ ತಾನು ತಗೋಬೇಕಾದ್ರೆ ಹೇಸಿಗೆ ಆಗ್ತದ. ಅಷ್ಟು ಇದು ಮನಸ್ಸ ಹೇಗೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಅದಕ್ಕೆ ಬಲ್ಲವ್ರು ಹೇಳ್ಯಾರ. ಏನ್ ಹೇಳ್ಯಾರು? ಮನಿಯೊಳಗೆ ಒಂದು ಕಸಬರಿಗೆ ಐತಿ, ಮನೆಯೆಲ್ಲ ಕಸ ಗುಡಿಸೈತಿ, ಜಗಲಿ ಮೇಲೂ ಕಸ ಗುಡಿಸೈತೆ, ದೇವರ ಕೋಲ್ಯಾಗ ಹುಡುಗೈತೆ, ಮತ್ತು ಮೂಲ್ಯಾಗ ಹೋಗಿ ಬಂದು ಸುಮ್ಮ ಕುತ್ಕೊತತಿ, ಕಸಬರಿಗೆ ಜಳಕ ಮಾಡೈತೇನು, ಕಸಬರಿಗೆ ಜಳಕ ಮಾಡೈತೇನು, ಹಂಗ ನಿನ್ನ ಬದುಕಾಗಬೇಕು. ಅದಕ್ಕೆ ಬಂಧುಗಳೇ, ಬಲ್ಲವರು ಏನ್ ಹೇಳ್ಯಾರು ಅಂತ ಕೇಳಿದ್ರ, ಮನುಜ ಕುಲದ ಜನನದ ಲಾಭ ಆಗುವುದು. ಸತ್ವಜ್ಞಾನ ಹೇಳ್ತಾರೆ, ಮನುಜ ಕುಲದ ಜನನದ ಲಾಭ ಆಗುವುದು. ಇದನ್ನೇ ಬಸವಣ್ಣ ಹೇಳ್ತಾನೆ, ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಢ ಹೋಗದ ಮುನ್ನ, ಮೊಳಕೈ ಮೇಲೆ ಕೈಯನ್ನೋರುವ ಮುನ್ನ, ಅನ್ಯರಿಗೆ ಹಂಗಾಗುವ ಮುನ್ನ, ಮೃತ್ಯು ಮುಟ್ಟುವ ಮುನ್ನ, ಮುಪ್ಪಿನ ದಪ್ಪ ಅಳೆಯುವ ಮುನ್ನ, ಭಜಿಸೋ ನಮ್ಮ ಕೂಡಲ ಸಂಗಮ ದೇವನನ್ನ, ಭಜಿಸೋ ನಮ್ಮ ಕೂಡಲ. ಯಾವಾಗ ಮಾಡುವುದು? ಹರಪೂಜೆ ಯಾವಾಗ ಮಾಡುದು? ನಾನು ಆರಂಭಕ್ಕೂ 3 ಮಾತಾಡಿದೆ. ಹರಪೂಜೆ, ಗುರು ಸೇವೆ, ವರ ಪುಣ್ಯ. ಪುಣ್ಯ ಬೇರೆ, ವರ ಪುಣ್ಯ ಬೇರೆ. ಪಾಪ ಪುಣ್ಯ ಸಮನ ಆಯ್ತಂದ್ರ ಮನುಷ್ಯ ಶರೀರ ಬರ್ತದ, ವರ ಪುಣ್ಯ ಆಯ್ತಂದ್ರ ಮಹಾತ್ಮರ ಜನನ ಆಗ್ತದ. ಕಲಬುರಗಿ ಶರಣಂತವ್ರು ಆಗ್ತಾರೆ, ಶಿವಯೋಗಿ ಮುರುಗೇಂದ್ರ ಬಳಸುವುದಲ್ಲ. ಎಲ್ಲಿ ಬಳಸೋದ ಪುಣ್ಯಾತ್ಮರೇ? ಎಲ್ಲಿ ಬಳಸಬೇಕು ಅಂತಕ್ಕಂಥ ಒಂದು ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ. ಅಥಣಿ ಗಚ್ಚಿನ ಮಠದ ಶಿವಯೋಗಿಗಳ ಬದುಕಿನದ್ದು ಕೂಡ ಯಾವ ರೀತಿ ಬದುಕಿದ್ರು ಅಂತ ಕೇಳಿದ್ರ, ಅಲ್ಲೇ ಮಹಾರಾಷ್ಟ್ರದೊಳಗೆ ಜತ್ತ ತಾಲೂಕು ವಜ್ರಾಡ ಅಂತ ಒಂದು ಊರ ಬರ್ತದೆ. ವಜ್ರಾಡ ವರ ಪುಣ್ಯ. ಅವರು ತಾಯಿ ತಂದೆಯನ್ನು ನೋಡೋ ಸಲುವಾಗಿ, ತಾಯಿನ ನೋಡೋ ಸಲುವಾಗಿ ಇವತ್ತು ಜಗತ್ತು ಪುಣ್ಯಾತ್ಮರೇ, ನಾವು ಸಿರಸೈಲ್ ಹೊಂಟಿದೀವಿ, ತಿರುಪತಿಗೆ ಹೊಂಟಿದೀವಿ, ಪಂಢರಪುರಕ್ಕೆ ಹೊಂಟಿದೀವಿ, ಇನ್ನೆಲ್ಲೆಲ್ಲೋ ಹೊಂಟಿದೀವಿ. ಎದಕ್ ಹೊಂಟಿದೀವಿ ಅಂತ ಕೇಳಿದ್ರೆ ಬೇಡ್ಕೊಳಕ ಹೊಂಟಿದೀವಿ, ಬೇಡ್ಕೊಳಕ ಹೊಂಟಿದ್ವಿ. ಏನನ್ನು ಬೇಡ್ಕೊಳಕ ಹೊಂಟಿದ್ವಿ ಅಂತ ಕೇಳಿದ್ರ, ಹಾಳಾಗಿ ಹೋಗ್ತಕ್ಕಂಥದ, ಹಾಳಾಗಿ ಹೋಗ್ತಕ್ಕಂಥದ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ ಅಂತ ಹೇಳ್ತಾರಲ್ಲ ಮಕ್ಕಳು. ಆದ್ರೆ ಇವತ್ತು ಜಗತ್ತು ಯಾವ್ದು ಅಲ್ಲ ಅಂತ ತಿಳ್ಕೊಂಡು ಅವ್ರು ಬಿಟ್ಟು ಹೊಂಟಾರಲ್ಲ, ಅವ್ರ ಹೆಸರು ಹೇಳಿ ಅದನ್ನು ಬಳೆ ಮಾಡಕ್ಕೆ ನಾವು ತಡಿಕೀವಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಸಂಸಾರ ಆಗುವುದಲ್ಲ, ಪಾರಮಾರ್ಥ ಮಾಡುವುದು. ಯಾವ ರೀತಿ ಮಾಡ್ಬೇಕು? ಹೊರಗಿನ ಕೃಷಿ ಮಾಡುವುದಕ್ಕೆ ಮುಖ್ಯ ಅಲ್ಲ. ಇವತ್ತಿನ ರೈತ ಕೃಷಿ ಅಂತ ಮಾಡ್ತಾನೆ. ನಮ್ಮ ದೇಶ ಕೃಷಿ ಸಮೃದ್ಧವಾಗಿರತಕ್ಕಂಥ ದೇಶ. ಸರಿಯಾಗಿ ಹೊಲವನ್ನು ಉತ್ತಿ ಬಿತ್ತಿ ಆ ಹೊಲ ಸ್ವಚ್ಛ ಮಾಡಿದಾಗ ಅಲ್ಲೊಂದು ಬೀಜ ನಾಡ್ತದ, ಮಳಿಕೆ ಹೊಡಿತದ, ವೃಕ್ಷ ಆಗ್ತದ. ಹಂಗ ಒಳಗೂ ಕೂಡ ನೀನು ಕೃಷಿ ಮಾಡಬೇಕಾಗಿದೆ. ಒಳಗಿನ ಕೃಷಿ ಏನ್ ಮಾಡ್ಬೇಕಾಗಿದೆ ಅಂತ ಕೇಳಿದ್ರೆ, ನಿನ್ನಲ್ಲಿ 6 ಮಂದಿ ವೈರಿಗಳ ಬೆನ್ನತ್ತಿ ಬಿಟ್ಟ. ಗುರು ದರ್ಶನಕ್ಕೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ, ಹರಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾಕಂದ್ರೆ ಬೆನ್ನತ್ತಿ ಬಿಟ್ಟದ. ಕಣ್ಣ ನೋಡ್ತದ, ಮನಸ್ಸು ಬೇಡ್ತದ. ಮನಸ್ಸು ಬೇಡಿದ್ದನ್ನು ತಂದು ಕೊಡು ತನಕ ಇದು ಕೊಟ್ಟ ಸಮಾಧಾನ ಆಗುವುದಿಲ್ಲ. ಅದಕ್ಕೆ ಕಬೀರ ಬರ್ತಾನ, ಮನ್ನ ಮರೆ ಮಾಯಾ ಮರೆ ಮಾನೋ ಮರವರ್ಪಗೆ ಆಶಾ ಕವಿ ನೈ. ಆಸೆಯನ್ನು ಕೊಂದವ ಶರಣ ಆಗ್ತಾನೆ, ಸಂತನಾಗ್ತಾನೆ. ಇವತ್ತು ಪುಣ್ಯಾತ್ಮ ವಿಶ್ವಕ್ಕೆ ವಿಖ್ಯಾತಿ ಆಗಬೇಕಾಗಿತ್ತು, ಜಗತ್ತ ಪ್ರಸಿದ್ಧಿ ಆಗಿದೆ. ವಿಶ್ವದ ಅಧ್ಯಾತ್ಮದ ಶಿಖರ ಹೇಳ್ತಿದ್ರೆ ಯಾರೋ ಪುಣ್ಯಾತ್ಮರೇ, ಜಗತ್ತಿನ ರಾಷ್ಟ್ರ ಎಲ್ಲ ಸತ್ತು ಹೋಗ್ಯಾವ, ಭಾರತ ಮಾತ್ರ ಜೀವಂತ ಐತಿ, ಭಾರತ ಮಾತ್ರ ಜೀವಂತ ಐತಿ ಅಂತ ಹೇಳಿದ್ರು. ಬಹಳ ಸಿಟ್ಟು ಬಂತ. ಅಲ್ರಿ, ಜಗದಾನ್ ರಾಷ್ಟ್ರ ಎಲ್ಲ ಸತ್ತಾವತ್ ಹೇಳ್ತೀರಿ, ಭಾರತ ಒಂದು ಜೀವಂತ ಹೆಂಗ್ ಹೇಳ್ತೀರಿ ನೀವು? ಹೆಂಗ್ ಹೇಳ್ತೀರಿ? ಅಂದು ಅರವಿಂದ ಮಹರ್ಷಿಗಳು, ಸ್ವಾಮಿ ವಿವೇಕಾನಂದರು, ಇಂದು ಪರಮ ಪೂಜೆ ಸಿದ್ದೇಶ್ವರ ಗುರುದೇವರು ವಿಶ್ವಕ್ಕೆ ಜ್ಞಾನದ ಭಂಗಿಂದವನ್ನ, ಸಿಂಚನವನ್ನು ಕೊಟ್ಟು ಬರ್ತಾ ಇದ್ದಾರೆ. ಮದ್ದು ಗುಂಡಗಳು ಕೊಡ್ಲಿಲ್ಲ, ನಕ್ಸಲಿಯರನ್ನ ಕೊಡ್ಲಿಲ್ಲ ನಮ್ಮ ಭಾರತ. ಏನ್ ಕೊಟ್ಟಿತ್ತು ಅದಕ್ಕೆ? ವಿಶ್ವಕ ಪುಣ್ಯಾತ್ಮರೇ ಅನುಭವ
ದಾಸ್ಯಮರ ಹೇಳ್ತಾನ, ನನಗೆ ಯಾವುದು ಬೇಕಾಗಿಲ್ಲ, ಬ್ರಹ್ಮ ಪದವಿಯನ್ನಲ್ಲ, ಇಂದ್ರ ಪದವಿಯಲ್ಲ, ಮತ್ಯಾವ ಪದವಿ ಬೇಕಾಗಿಲ್ಲ, ಯಾವುದು ಬೇಕು? ಬಸವಣ್ಣ ಹೇಳ್ತಾನೆ, ಯಾವುದು ಬೇಕಪ್ಪ? ನಿನ್ನ ರಾಜ್ಯನಾಗೆ ಮಾಡ್ತಾನೆ, ಏನು ಸಂಕಲ್ಪ ಅದನ್ನು ಮಾಡ್ತಾನೆ ಅಂದಾಗ ಯಾವುದು ಅಲ್ಲ. ಕರಿಯನ್ನಿತ್ತಡೆವಲ್ಲ, ಸಿರಿಯನ್ನಿತ್ತಡೆವಲ್ಲ, ಹಿರಿದಪ್ಪ ರಾಜವನ್ನಿತ್ತಡೆವಲ್ಲ. ಏನಾರ ಬೇಕು ಪುಣ್ಯಾತ್ಮ? ನಮಗೆ ಯಾರ ಕೇಳ್ರಿ, ಈಗ ಗುರುಗಳು ಬನ್ನಿಗಿಡದ ಬಡ್ಡೆ ಬಂದಿಟ್ಟು ಏನೋ ಐತತ್ರಿ, ಬಾಳ ಮಂದಿ ಹೇಳಾಕತ್ತವ್ರು, ನಿಮ್ಗೆ ಯಾರ ಸಾಧನ ಆಕತ್ತೇನ್ರಿ, ತೆಗಿತೀರನ್ನ ಕೇಳೋರು ಬಾಳ. ಆ ಗಂಟೆನಿಂದ ಸುಖ ಇಲ್ಲ ಅಂತ ತಿಳ್ಕೊಂಡು ಬದುಕನ್ನ ಪುಣ್ಯಾತ್ಮರೇ ತ್ಯಾಗ ಮಾಡಿ ಗುಡ್ಡ ಸೇರಿಸಿ ಏಕಾಂತ ಸ್ಥಳವನ್ನ ಆಯ್ಕೆ ಮಾಡಿಕೊಂಡ್ರು. ಏಕಾಂತ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಮನುಷ್ಯನಿಗೆ ಹುಚ್ಚತ್ತತ್ತೆ, ರೊಕ್ಕದ ಪಿಸಾಚಿ ಅಂತ ಕರೀತಾರ. ರೊಕ್ಕ 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 ಒದರ್ತಿರ್ತಾರೆ. ಈ ಮನುಷ್ಯ ಬಂದ ಕಾಡಿನೊಳಗ ಸನ್ಯಾಸಿ ಗುಂಪ ಹಾಕೊಂಡು ಹರ ಪೂಜೆ ಗುರು ಸೇವೆ ಒಳಗ ಕಾಲಹರಣ ಮಾಡ್ಕೊಂತಿದ್ದ. ಇದ್ದಂತ ಸಂದರ್ಭದಾಗ ಏನಾಗ್ತದ ಈತ ಹೋದ, ಗುರುಗಳೇ ನನಗಷ್ಟೇ ನೆಮ್ಮದಿ ಇಲ್ಲಾಗಿದೆ, ನನಗಷ್ಟೇ ಸಮಾಧಾನ ಇಲ್ಲಾಗಿದೆ. ಯಾಕಪ್ಪ ಅಂದ, ಏನ್ ಮಾಡ್ತೀರಿ ಗುರುಗಳ, ನೆಲಗೊಳಗೆ ನನಕ್ಕಿಂತ 3 ಮಜಲು ಮನಿ ಎತ್ತರ ಕಟ್ಟ್ಯಾರ್ರಿ, ಅದಕ್ಕೆ ನನಗೆ ಸಮಾಧಾನ. ಇದಕ್ಕೆ ಪಕ್ಕ ಹುಚ್ಚತ್ತೆ. ಏನ್ ಮಾಡೋದು, ನನಗೊಂದಿಷ್ಟು ಏನಾದ್ರೂ ದುಡ್ಡು ಇಲ್ಲಿ ಕಾಡಿನಲ್ಲಿ ಕೂತೀರಿ, ಎಲ್ಲಾರೇ ನಿಮಗೆ ಗಂಟು ಗೊತ್ತಿರ್ತಂದ್ರೆ ಹೇಳ್ರಿ, ನಾ ತಗೊಂಡು ಹೋಗ್ತೇನೆ, ದೊಡ್ಡ ಶ್ರೀಮಂತ. ಈಗ ನೀನು ಪಶ್ಚಿಮ ಮುಖ ಮಾಡಿ ಹೋಗಿ 1 ಕಿಲೋಮೀಟರ್ ಹೋದ ಬಳಿಕ ಒಂದು ಬೆಳ್ಳಿ ಗುಡ್ಡ, ಸುಂದರವಾಗಿರತಕ್ಕಂಥ ಒಂದು ಬೆಳ್ಳಿ ಗುಡ್ಡ, ನಿನಗೆ ಎಷ್ಟು ಬೇಕಷ್ಟು ತೆಗೆದುಕೋ, ಶ್ರೀಮಂತ ಆಗೋಂತ ಹೇಳಿದ್ರು. ಆತ ಬಂದಿದೆ ಎದಕ್ಕೆ ಆತ ಕೇಳಿದ್ರ, ಅದಕ್ಕೆ ಅಲ್ಲಮ್ಮ ಹೇಳ್ತಾನ, ಮಣ್ಣಿಗಾಗಿ ಸತ್ತವರು, ಹೆಣ್ಣಿಗಾಗಿ ಸತ್ತವರು, ಹಣ್ಣಿಗಾಗಿ ಸತ್ತವರು. ಅಕ್ಕ ಹೇಳ್ತಾಳ, ಶಿವಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ 1000 ಹೊಳ ಹುಟ್ಟದಂತೆ. ಈ ನಾಲಿಗೆ ಅದಕ್ಕೆ ಕೊಟ್ಟನು ಪರಮಾತ್ಮ ಅಂತ ಕೇಳಿದ್ರೆ, ಅದಕ್ಕೆ ಹೇಳಿನ ಆರಂಭಕ ಹರ ಪೂಜೆ. ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ ನಾರಾಯಣ ನಾಮ ನುಡಿಯದ ನರಜನ್ಮ ವ್ಯಾಪ್ತಕ್ಕೆ. ಇದನ್ನ ನಾವು ಕಲಿಸ್ಬೇಕಲ್ಲ, ಸಂಸ್ಕಾರ. ಇವತ್ತು ಬರಗಾಲ ಇತ್ತು, ಅಕ್ಕಿ ಕೊರತೆ ಆದ್ರೆ ಬೇರೆ ಕಡೆ ತರಿಸ್ತೀವಿ, ಗೋಧಿ ಕೊರತೆ ಆದ್ರೆ ಬೇರೆ ಕಡೆ ತರಿಸ್ತೀವಿ. ನೆಲಗಿ ಗ್ರಾಮದಾಗ ಸಂಸ್ಕಾರದ ಕೊರತೆ ಆತಂದ್ರೆ ಎಲ್ಲಿ ತರಿಸ್ಲಿಕ್ಕೆ ಸಾಧ್ಯದಲ್ಲಿ? ಸಂಸ್ಕಾರ ಬಹಳ ಮುಖ್ಯವಾಗಿರ್ತದೆ. ಅವನಿಗೇನಾಗಿತ್ತಂದ್ರೆ ಗುರುಗಳ ದರ್ಶನ ಆಗಿಲ್ಲಾಗಿದೆ, ಕಿವಿದಿಂದ ಒಮ್ಮೆ ಕೂಡ ಕೇಳಿಲಾಗಿದ್ದ. ಏನು? ಅನುಭವದ ಸುದೆ, ಅನುಭವದ ಸುದೆ. ಅದಕ್ಕೆ ದಾಸ್ಯಮರ ಹೇಳ್ತಾನ, ಕಡೆಗಿಲಿಲ್ಲದ ಬಂಡಿ ಹೊಳಗೆಡುವುದು ಮಾಪು. ಕಡಗಿಲು ಬಂಡಿಗಾದಾರ ಕಡುದರ್ಪವನ್ನೇರಿದ ಒಡಲೆಂಬ ಬಂದಿಗೆ ಮೃಗ ಶರಣರ ನುಡಿ ಗಡಲಿದೆ ಕಡಗಿಲು ಕಾಣ. ಕೀಲಿ ಯಾರಾಗಬೇಕು ಅಂತ ಕೇಳಿದ್ರೆ, ಸಂಸಾರದ ನೌಕೆ ದಂಡಿ ಹೋಗಿ ಮುಟ್ಟಬೇಕಾದ್ರೆ ಸತಿಪತಿ ಜೋಡಿ. ಇದಕ್ಕೆ ಬಂಡಿ ಕೀಲಿ ಯಾರು ಬೇಕು ಅಂತ ಕೇಳಿದ್ರೆ, ಗುರುಗಳ, ಸಂತರ, ಶರಣರ, ಮಹಾತ್ಮರ ಅನುಭವದ ಸುದೆ. ಇದಕ್ಕೆ ನಿನಗೆ ಕೀಲಾಗಬೇಕಪ್ಪ, ಕೀಲಾಗಬೇಕಂತ ಹೇಳಿ. ಅದಕ್ಕೆ ಅಕ್ಕ ಹೇಳ್ತಾಳ, ಕರ್ಣಕ್ಕೆ ಶೃಂಗಾರ ಯಾವ, ಕರಕ್ಕೆ ಭೂಷಣ ಯಾವ. ಕಿವಿಗಳಿಗೆ ಶೃಂಗಾರ ಯಾವುದೇ ತಿಳ್ಕೊಳ್ಳಿ, ಎಲ್ಲ ಕಿವಿಗೆ ಚುಚ್ಕೊಂಡು ಸರಪಳಿ ಹಾಕೊಂಡು ಶೃಂಗಾರ ಅಲ್ಲ. ಎಲ್ಲ ಹೆಣ್ಮಕ್ಳು ನಮ್ಮ ಕಡೆ ಇಲ್ಲೆಲ್ಲ ಹಿಂಗೆ ರೌಂಡ್ ಹಾಕೊಂಡಿರ್ತಾರೆ. ಅಕ್ಕ ಹೇಳ್ತಾಳ, ಕರ್ಣಕ್ಕೆ ಶೃಂಗಾರ ಯಾವುದು? ಪುರಾತನರ ಸುಗೀತಗಳನ್ನು ಕೇಳುವುದೇ ಈ ಕರ್ಣಕ್ಕೆ ಶೃಂಗಾರ, ಕರ್ಣಕ್ಕೆ ಶೃಂಗಾರ. ಆತ ಒಮ್ಮೆ ಕೂಡ ಕೇಳಿಲ್ಲ, ಇದ್ರ ಸನೇಕ ಬಂದಿಲ್ಲ. ಆದ್ರೂ ಕೂಡ ಏನಾಗಿತ್ತು, ಗಳಿಸ್ಬೇಕು 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 ಈ ಗದ್ದಲದಾಗಿದ್ದ. ಅಂತ ಸಂದರ್ಭದೊಳಗೆ ಬೆಳ್ಳಿ ಗುಡ್ಡವನ್ನು ತೋರಿಸರು ಹೋದ. ತನಗೆ ಎಷ್ಟು ಹೊತ್ತುಕೊಳ್ಳಕ್ಕೆ ಸಾಧ್ಯ ಇತ್ತು ಅಷ್ಟು ಹೊತ್ತುಕೊಂಡು ಮನೆಗೆ ಬಂದ. ತೃಪ್ತಿ ಆಗಲಿಲ್ಲ ಅಷ್ಟಕ್ಕ. ಆ ತೃಪ್ತಿ ಆಗಲಿಲ್ಲ ಸಂದರ್ಭದೊಳಗೆ ಮನೆಗೆ ಹೋಗಿ ಎತ್ತಿನ ಬಂಡಿ ಹುಡುಕೊಂಡು ಹೋಗಿ ಹೇರ್ಕೊಂಡು ಬಂದ್ಬಿಟ್ಟ. ಮಾರಿದ ಸ್ವಲ್ಪ ಲೆಕ್ಕಕ್ಕೆ ಬಂದ್ಬಿಟ್ಟ. ಅದಕ್ಕೆ ತೃಪ್ತ ಆಗಲಿಲ್ಲ. ದೊರಕಿದರೊಳಗೆ ಪರಿಣಿತಿ ಅಂತಕ್ಕಂಥ ಮಾತನ್ನು ನಿಜಗಳು ಬರೀತಾರೆ. ಏನು ಸಿಗುತ್ತೈತೆ ಅದ್ರೊಳಗೆ ಬದುಕುವುದನ್ನು ಮನುಷ್ಯ ಕಲಿಬೇಕು. ಇನ್ನೊಬ್ಬರು ನೋಡಿ ಬದುಕುವುದು ಏನನ್ನು ನೋಡುವುದು ಅಂತ ಕೇಳಿದ್ರ, ಅವರ ಒಳ್ಳೆ ಗುಣಗಳನ್ನ, ಅವರ ಆಚಾರ ವಿಚಾರವನ್ನ, ಇದನ್ನು ನೋಡಿ ತಿಳ್ಕೋಬೇಕಾಗಿದೆ. ಅವಾಗ ಬಂಧುಗಳೇ ಇವನಿಗೆ ತೃಪ್ತನಾಗಲಿ. ಮತ್ತೆ ವಾಪಸ್ ಬಂದ, ಗುರುಗಳೇ ಇನ್ನಷ್ಟು ನನಗೆ ಆಶೀರ್ವಾದ ಮಾಡಿ, ಉತ್ತರ ದಿಕ್ಕಿಗೆ ಹೋಗು, ಒಂದು ಬಂಗಾರದ ಹಗಿ ಅದು ನಿನಗೆ ಸಾಧ್ಯ ಆಗ್ತದೆ, ತೆಗೆದುಕೊಂಡು ಹೋಗಿ ಶ್ರೀಮಂತ ಆಗಲ್ಲ. ಬಂದ, ಗುರುಗಳು ಹೇಳಿದ ಪ್ರಕಾರ ಇತ್ತು, ತಗೊಂಡು ಹೋದ. ಒಂದು ಲೆಕ್ಕಕ್ಕೆ ಬಂದ್ಬಿಡ, ಅದಕ್ಕೂ ಸಂತೃಪ್ತನಾಗಲಿಲ್ಲ.
ಮನುಷ್ಯ ಯಾಕೆ ದುಃಖ ಆಗೈತಿ ಅಂತ ಕೇಳಿದ್ರ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನ ಕಾಣೆ ಶಿವಚಿಂತೆ, ಶಿವಜಾನ ಇಲ್ಲಿದ್ದವರನ್ನ ಒಬ್ಬರನ್ನೂ ಕಾಣೆ ಅಂತಕ್ಕಂಥ ಮಾತನ್ನ ಮಾಚಿದೇವ ಬರಿತಾನೆ ಬಂಧುಗಳು. ನಮಗೇನು ಸಿಕ್ಕೈತಿ ಅವಾಗ ತೃಪ್ತಿದಿಂದ ಜೀವನ ಮಾಡ್ಬೇಕನ್ನೋರಲ್ಲ. ಅವನ ಯೋಗ ಹಂಗದ, ಅವನ ಭೋಗ ಹಂಗದ. ಕರಂ ತೇರ ಚ ಕಿಸ್ಮತ್ ತೇರ ದಾಸಿ, ನೇತ ತೇರ ಸಾಪ ಭ್ರಮೆ ಮತ್ತು ಕಾಸಿ ಅಂತಕ್ಕಂಥ ಮಾತ ಬರೀತಾರೆ. ನಿನ್ ಕರ್ಮ ಚಲಬೇಕಪ್ಪ, ಮಾಡು ಕರ್ತವ್ಯಗಳ. ಅದೇ ಪರಮ ಪೂಜ್ಯರು ಹೇಳ್ತಾರ, ಇನ್ನೊಬ್ಬರಿಗೆ ಒಂದು ತುತ್ತು ಅನ್ನ ಹಾಕಿದೆ ಅಂದ್ರೆ ಅದು ಧರ್ಮ ಆಗ್ತದತ್ತ. ನಿನ್ನ ಮಗನಿಗೆ ಡಿಪಾಸಿಟ್ ಇದೆ, ಅದು ನಿನ್ನ ಕರ್ಮ ಆಗ್ತದೆ. ನಿನ್ನ ಮಕ್ಕಳಿಗೆ ಡಿಪಾಸಿಟ್ ಗಣ ಗಳಿಸಿಟ್ಟಿದ್ರೆ ಅದು ಕರ್ಮ ಆಗ್ತದತ್ತ. ಇನ್ನೊಬ್ಬರಿಗೆ ಹಸದವನಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಅದು ಧರ್ಮ ಆಗ್ತದತ್ತ. ಇಲ್ಲೇ ಐತಿ ಧರ್ಮ ಕರ್ಮ, ಬೇರೆ ಇಲ್ಲೋ ತಿಳ್ಕೊಂಡು ಬಸವಣ್ಣ ಬರೀತಾರೆ. ಇಲ್ಲಿ ಅದ. ನೀನೇನ್ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರೆ, ನಿನಗ ಭಗವಂತ ಒಂದಿಷ್ಟು ಅವಕಾಶವನ್ನು ಕೊಟ್ಟ, ಒಂದಿಷ್ಟು ಸಂಪತ್ತನ್ನು ಇಟ್ಟ, ಒಂದಿಷ್ಟು ಅನುಕೂಲತೆಯನ್ನು ಇಟ್ಟ. ಎಂತ ಅಪರೂಪ ಚಿಂತನೆ ಮಾಡಿದ ಬಸವಣ್ಣ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ನಮಗ್ ದುಃಖ ಆಗ್ಲಿಕ್ಕೆ ಕಾರಣ ಏನು? ಬಸವಣ್ಣ ವಿಶ್ವಗುರು ಆಗ್ಲಿಕ್ಕೆ ಕಾರಣ ಏನು? ಎರಡೇ ಸಂದೇಶ. ಕೂಡಲ ಸಂಗಮನಾಥನ ಮುಂದೆ ಬೇಡ್ತಾನ, ಇವನಾರವ ಎಂದೆನಿಸಿರಯ್ಯ. ಎಂತ ಬುದ್ಧಿ ನನಗೆ ಕೊಡಬೇಡಪ್ಪ, ಎಂತ ಕೊಡಬೇಡ. ಏನನ್ನು ಬೇಕು? ಇವ ನಮ್ಮವ, ನಿಮ್ಮ ಮಾಮನೆ ಮಗನೆಂದೆನಿಸುವ ತಿಳ್ಕೊಂಡು ಪ್ರಾರ್ಥನೆ ಮಾಡ. ನಿಮಗೆ ವಚನ ಸುಲಭನಿಸಿರ್ಬೇಕು. ಅದ್ರ ಒಳಗೆ ಹೊತ್ತು ನೋಡ್ರಿ ಬಂಧುಗಳೇ, ಆ ಪುಣ್ಯಾತ್ಮ ಇವತ್ತು ನಮ್ಮ ಕನ್ನಡ ನಾಡಿನೊಳಗೆ ಹುಟ್ಟಿ ಬರ್ಲಿಲ್ಲ ಅಂದ್ರೆ ನಾವು ಯಾರು ಸಮಾನತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ಟಿದೆಲ್ಲ ನಾವು ನೆನಪು ಎದಕ್ಕೆ ಬಳಸ್ತಾ ಇದ್ದೀವಿ? ಅದಕ್ಕೆ ಬಲ್ಲವ್ರು ಹೇಳಿ, ಶರೀರ ಬಲಿ ಕೊಡಬೇಡ್ರಪ್ಪ, ಬಳಸ್ರೆ ಹೇಳ್ಯಾರ. ನಾವು ಬಲಿ ಕೊಡ್ಲಿಕ್ಕೆ ತಯಾರಾಗ. ಬಲಿಯನ್ನು ಮತ್ತೆ ಏನ್ರಿ ಅಂದಿರಿ ನೀವು? ರಗಡ ಮಂದಿ ಬಲಿ ಕೊಟ್ಟಾರ್ರಿ. 72 ವರ್ಷಕ್ಕೆ ಹಾದ್ರಿ, 40 ವರ್ಷಕ್ಕೆ ಹಾದ್ರಿ. ಎದಕ್ಕೆ ಬಳಸ್ಕೊಂಡು? ಇವನಿಗೆ ಹುಚ್ಚ ಬಂಗಾರ ಸಿಕ್ತು, ತಗೊಂಡು ಬಂದ ತೃಪ್ತನಾಗಲಿಲ್ಲ. ಗುರುಗಳೇ ಇನ್ನಷ್ಟು ಹೇಳಿಲ್ಲ. ಡೈಮಂಡ್ ಅಂತಿಲ್ಲ ನೀವು, ಡೈಮಂಡ್ ಉರುಕ್ ಹೋಗು. ಒಂದು ಗಿಡ ಅದ, ಆ ಗಿಡ ಸೂರ್ಯ ಉದಯ ಆಗಿ ಮೇಲೆ ಬಂದಾಗ ಒಂದು ಟಂಗಿ ಹೇಳ್ತಾರ, ಹಿಂದಲ್ಲಿ ನೆರಳಕ್ಕೆ ಹೋಗು, ಅಲ್ಲಿ ಒಂದು ಗಂಟೆ ಸಿಗ್ತದೆ, ಅಲ್ಲೆಲ್ಲ ಡೈಮಂಡ್ಸ್ ವಜ್ರಗಳನ್ನ ತೆಗೆದುಕೊಂಡು. ಅವರಂದ್ರು, ಈ ಮನುಷ್ಯ ಸುಮ್ಮ ಮೊದಲು ಬೆಳ್ಳಿ ಬಂಗಾರ ಹೇಳ್ಬಿಟ್ಲ, ಮೊದಲ ಡೈಮಂಡ್ಸ್ ಹೇಳ್ಬಿಟ್ಟಿದ್ರೆ ದೊಡ್ಡ ಪವಿತ್ರ ಆಗ್ಬಿಟ್ಟಿತ್ತು ನನ್ನ ಜನ್ಮ ಅಂತ. ಅದರ ಲಕ್ಷ್ಯ ಇಡ್ರಿ ನೀವೆಲ್ಲರೂ. ಡೈಮಂಡ್ಸ್ ಹೋದ, ಕೆದರಿದ, ಗೊತ್ತಾಯ್ತು. ಆದ್ರೆ ಅವನಲ್ಲಿ ಒಂದಿಷ್ಟು ತಿಳುವಳಿಕೆ ಬಂತು, ಪರಿವರ್ತನೆ ಆಗೋ ಯೋಚನೆ ಬಂತು. ಪ್ರವಚನ ಅಂದ್ರೆ ಏನ್ರಿ? ಪರಿವರ್ತನಾ ಪರಮಾಮೃತ ಸವಿತಕ್ಕಂತ ಘಟ್ಟಕ್ಕೆ ಪ್ರವಚನ ಅಂತ ಕರೀತಾರೆ. ಬದಲಾವಣೆ ಆಗುದು, ಪರಿವರ್ತನೆ ಆಗುದು. ಎದರಿಂದ? ದುರಾಚಾರದಿಂದ, ದೂರ ನಡತೆಯಿಂದ, ದುರಾಲೋಚನೆಯಿಂದ ನಾವು ಪರಿವರ್ತನೆ ಆಗುದು. ಜಗತ್ತವೇ ಪುಣ್ಯಾತ್ಮನ ನನ್ನ ಪರವಾಗಿ ತಿಳ್ಕೊಂಡು, ನನ್ನ ಸ್ವರೂಪವೇ ಜಗತ್ತ ತಿಳ್ಕೊಂಡು ಎಲ್ಲನ್ನು ಪ್ರೀತಿಸು, ಅದು ನಿನ್ನ ದೇವರು ಅಂತಕ್ಕಂಥ ಮಾತಾಡ್ತಾರೆ. ಎಲ್ಲನ್ನು ಪ್ರೀತಿ ಮಾಡ್ಲಕ್ಕೆ ಬಂದವು. ಅವಾಗ ಏನ್ ಬದಲಾವಣೆ ಆಯ್ತಿದ್ರ, ಬೆಳ್ಳಿ ಹೇಳಿದ ಅದು ಎತ್ತು, ಬಂಗಾರ ಹೇಳಿದ ಅದು ಎತ್ತು, ವಜ್ರ ಹೇಳ್ಯಾರ ಅದು ಐತಿ. ಕರೆಯವರು ಗುಡಿಸಲದಾಗ ಕೂತ್ಕೊಂಡು ಇದನ್ನ ಯಾಕೆ ತಗೋಲಿಲ್ಲ? 3 ಗೊತ್ತದವ, ಯಾಕೆ ತಗೋಲಿಲ್ಲ? ನಾನು ಹಂಗೆ ಕೇಳಿದಂಗೆ ಕೊಟ್ಟೆ ಬಿಟ್ಟಾರ ನನಗ. ಕರೆ ಅವ್ರು ತಗೊಂಡು ಶ್ರೀಮಂತರ ಆಗಬಹುದಾಗಿತ್ತು. ಶ್ರೀಮಂತ ಈಗ ಬಹಳ ಮಂದಿ ಮುತ್ತು ರತ್ನ ಅಳದು ಮಾರ್ಯಾರ. ಕರೆ ಅಂಗಿಗೆ ಕಿಸೆ ಹೊಲಸಲಿಲ್ಲ, ಕ್ಯಾವಿ ಮೈ ಮೇಲೆ ಕೊಡಲಿಲ್ಲ, ಕಾಲೊಳಗೆ ಅವಿಗೆ ಹಾಕಲಿಲ್ಲ. ಎಲ್ಲಿವರೆಗೆ ಭೂಮಿ ಇರ್ತದ ಅಲ್ಲಿವರೆಗೆ ಸಿದ್ದೇಶ್ವರ ಸ್ವಾಮಿಗಳು ಜಗತ್ತು ಸೃಷ್ಟಿ ಸಾರ್ತದೆ. ಅವ್ರು ಎಂತ ಶ್ರೀಮಂತರ್ರಿ, ಎಂತ ಶ್ರೀಮಂತರ್ರಿ. ಯಾರೋ ಕೇಳಪ್ಪ, ಸಾಕ್ರಾಟಿಸ್ ಏನ್ರಿ ಇಷ್ಟು ದೊಡ್ಡ ಶಿಷ್ಯ ಬಳಗ ನಿಮ್ ಕಡೆ, ಇಷ್ಟು ಸಂಪತ್ತಿನ ಜನ ಐತೆ ನಿಮ್ ಕಡೆ, ನೀವ್ ಯಾಕೆ ಹಿಂಗೆ ಕೂತಿರಿ? ನಿಮ್ದು ಕಿರೀಟ ಯಾವುದು, ನಿಮ್ದು ಒಡವೆ ಯಾವುದು ಅಂದಾಗ, ನನ್ನ ಒಡವೆ ಈ ಪುಸ್ತಕವೇ ನನ್ನ ಕಿರೀಟ, ಪುಸ್ತಕವೇ ನನ್ನ ಕಿರೀಟ, ಜ್ಞಾನವೇ ನನಗೆ ಆಭರಣ. ಬಹಳ ದೊಡ್ಡ ದೊಡ್ಡ ಶ್ರೀಮಂತರಿದ್ರು. ಅವ್ರ ಅಂಗಡಿಗೆ ಹೋಗ್ಬಿಟ್ರು. ಸಾಕ್ರಾಟಿಸ್ ಊರಾಗ ಬಂದ್ರೆ ಏನೋ ಬೇಡ್ತಾರೆ, ಸಾಕ್ರಾಟಿಸ್ ಬಂದ್ರು ಬೇಡ್ತಾರೆ ತಿಳ್ಕೊಂಡು ಎಲ್ಲ ಅಂಗಡಿಯಾಗ ನೋಡಿದ್ರು. ಕೊನೆಗೆ ಗುರುಗಳು ಏನ್ ಬೇಕ್ರಿ, ಏನ್ ಬೇಡ, ಕೊನೆಗೆ ಅಂಗಡಿ ಹೋಗಿ ಕೇಳತ್ತ, ಯಾಕ್ರಿ, ಯಾರ ಸಲುವಾಗಿ ಬಂದಿದ್ರಿ, ಇವೆಲ್ಲ ನೋಡಾಕತ್ರಿ, ಯಾಕೆ ಬಂದಿರಿ ಅಂದಾಗ ಹೇಳಿದ್ರ ಸಾಕ್ರಾಟಿಸ್, ನನಗ ಬ್ಯಾಡಾಗಿರ್ತಕ್ಕಂಥ, ನನಗ ಬೇಡವಾಗಿರ್ತಕ್ಕಂಥ ವಸ್ತುಗಳು ಎಟ್ಟದ ಅವ್ನು ನೋಡ್ಲಿಕ್ಕೆ ಬಂದೀನಿ ಅಂದ್ರ. ನಮಗ್ ಬಿಟ್ರಿ
ಅವಾಗ ಬಂದ ಆ ವ್ಯಕ್ತಿ ಕೇಳಿದಂತ, ಗುರುಗಳೇ ನನಗೆ ಬೆಳ್ಳಿ ಗುಡ್ಡ ತೋರಿಸಿ, ನನಗೆ ಬಂಗಾರದ ಗುಡ್ಡನ ತೋರಿಸಿ, ಕೊನೆಗೆ ವಜ್ರನು ತೋರಿಸಿರಿ, ಇವು ಮೂರು ಗೊತ್ತಿದ್ದಾಗ ನೀವು ಯಾಕೆ ತಗೊಳ್ಳಿಲ್ಲ? ಇವು ಮೂರು ನಿಮಗೂ ಗೊತ್ತದ, ಯಾಕೆ ನೀವು ತಗೊಲಿಲ್ಲ ಅಂತಕ್ಕಂಥ ಮಾತು ಬಂದಾಗ ಗುರುಗಳು ಹೇಳಿದ್ರಂತ, ಇದಕ್ಕಿಂತ ಶ್ರೇಷ್ಠವಾದ ಒಂದು ಸಂಪತ್ತು ಐತಿ, ಆ ಸಂಪತ್ತು ನನ್ನ ಸ್ವಾಧೀನ ಆಗಿ ಬಿಡ್ತದೆ, ಎಂದೂ ನನಗೆ ದುಃಖ ಆಗಲಾರದಂತ ಒಂದು ಆನಂದ ಐತಿ. ಆ ಹಣ ನನ್ನ ಸ್ವಾಧೀನ ಆದಂತ ಜಗತ್ತಿನೊಳಗೆ ನನ್ನಂತ ಶ್ರೀಮಂತರು ಯಾರೆಲ್ಲ ಆಗ್ಯಾರೋ ಅಂತ ಶ್ರೀಮಂತಿಕೆಯನ್ನು ಪಡೆಯುವ ಸಲುವಾಗಿ ಈ ಕಾಡಿನೊಳಗೆ ಕುಂತೇನಿ. ಬಹಳ ದೊಡ್ಡ ಒಬ್ಬ ಮ್ಯಾಲಿನ ಸಾಹುಕಾರ ಭೂಮಿ ಮೇಲೆ ಕಟ್ಟಿಸಿಬಿಟ್ಟನ ನಾಟಕ ಥಿಯೇಟರ್ ತಿಳ್ಕೊಂಡು ಒಬ್ಬ ಕವಿ ಹೇಳ್ತಾನೆ. ನಮಗೆಲ್ಲ ಆಟಕ್ಕೆ ಹಚ್ಚಾನ, ಆಟದ ಮಂದಿಗೆ ಊಟಕ್ಕೆ ಕೊಡ್ತಾನ, ಆಟ ನಡೆದ ಹೆಸರು ಮೇಲೆ ಇಲ್ಲಿ ತನಕ ಆಟದ ಮಾಲಕ ಯಾರಿಗೂ ಕಂಡಿಲ್ಲ. ಆಟ ಮುಗಿದ ಮೇಲೆ ಬಣ್ಣ ಒರೆಸ್ಕೊಂಡು ಕರದ ಮೇಲೆ ಬರಿಗೈಲೆ ಹೋಗೋದೈತಿ ಅಂತಕ್ಕಂಥದನ್ನ ತಿಳ್ಕೊಂಡು ನಾನು ಏನು ಗಳಿಸ್ಲಿಕ್ಕೆ ಬಂದಿನ ತೆಕ್ಕಿದ್ರೆ ನನ್ನ ಜೊತೆನೋ ಬರಬೇಕು. ಜ್ಞಾನ ಎಂಬುದು ನಿನ್ನೊಡವೆ ಅಂತಕ್ಕಂಥ ಮಾತ ಅಲ್ಲಮ್ಮನ್ ಹೇಳ್ಯಾರ. ಅದಕ್ಕೆ ಸರ್ವದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ, ಆನಂದ ಅಂತಕ್ಕಂಥದೈತಿಲ್ಲ, ಅಂತ ಆನಂದವನ್ನು ನನಗಾಯ್ತನ ಮುಂದೆಂದೂ ದುಃಖ ಆಗಲಾರದಂತ ಸಂಪತ್ತನ್ನ ಗಳಿಸುವ ಸಲುವಾಗಿ ಹಂಗವನ್ನು, ಎಲ್ಲರ ಹಂಗವನ್ನು ತೊರೆದು ನಾನು ಇಲ್ಲಿ ಬಂದೀನಿ ಅಂತಕ್ಕಂಥ ಮಾತು ಹೇಳಿದಂತ ಅವಾಗ ಅವನಲ್ಲಿ ಪರಿವರ್ತನೆ. ಅದಕ್ಕೆ ಬಂಧುಗಳೇ, ನಾವು ಪ್ರವಚನ ಎಷ್ಟು ವರ್ಷ ಹಚ್ಚಿದ್ದು ಮುಖ್ಯ ಅಲ್ಲ, ಪುರಾಣ ಎಷ್ಟು ವರ್ಷ ಕೇಳಿದ್ದು ಮುಖ್ಯ ಅಲ್ಲ, ನಮ್ಮ ಬದುಕಿನೊಳಗೆ ಎಷ್ಟು ನಾನು ಬದಲಾವಣೆಯಾಗಿನಿ, ನನ್ನ ಜೀವನದೊಳಗೆ ಅದನ್ನ ಎಷ್ಟು ಅಳವಡಿಸಿಕೊಂಡಿನಿ ಅಂತಕ್ಕಂಥದ್ದು ಒಂದು ಸಲ ನಮಗೆ ಬಂಧುಗಳು ಬಾಂಧವರು ಎಲ್ಲಿ ತನಕ ಇರ್ತಾರೋ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಬಹಳ ಅಪರೂಪವಾಗಿರ್ತಕ್ಕಂಥ ಮಾತ್ರ ಬಳಸ್ತಾರೆ ಕನಕದಾಸ. ಈ ಶರೀರದ ಸಂತಿ ಎಲ್ಲಿ ತನಕ ಐತೆ ಅಂತ ಕೇಳಿದ್ರೆ ಅದನ್ನ ಕಡ್ಕೊಳ್ಳೋ ಮಡಿಗಳ ಪೋಕಡ ಬಳಸ್ಯಾರ. ಬಂಗಾಲಿ ಸಂತಿ ಅಂತ ಕರೆದಾರೆ ಇದಕ್ಕೆ. ಬಂಗಾಲಿ ಸಂತಿ ಬಲು ಗಡಿಬಿಡಿ ಭ್ರಾಂತಿಗೆಟ್ಟ ತೆರೆಗಬೇಡ ಎಲೆ ಕೊಡಿ, ನಾಲ್ಕು ಬಾಜನೆಲ್ಲ ತಿರುಗಾಡಿ ಬೇಕಾದ ಕೊಂಡುಕ ಚೌಕಾಶ ಮಾಡಿ ತಗೊಳ್ಳೋದ. ಅಜ್ಜಿ ಹೇಳಿದ್ರೆ ಮೊಮ್ಮಗ ತಮ್ಮ ದೊಡ್ಡ ಸಂತಿ ಐತೆ ನೆಲಕ್ಕೆ ಹೋಗಿ ಒಂದಿಷ್ಟು ಬದನಿಕಾಯಿ ತಗೊಂಬ ಚೌಕಾಶ ಮಾಡಿ ಬೀಳುತ್ತೆ. ನೀವು ಮುಂಜಾನೆ ಬಂದ 70 ವರ್ಷದ ಮುದುಕಿ ಬದ್ನಿಕಾಯಿ ಮಾರಾಕತ್ತಿದ್ದು, ಅಜ್ಜಿ ನಿನಗೆ ಮಕ್ಕಳ ಮೊಮ್ಮಕ್ಕಳ ಎಷ್ಟು ಮಂದಿ, ಮರಿಮಕ್ಕಳ ಎಷ್ಟು ಮಂದಿ, ಇಷ್ಟೆಲ್ಲ ಕೇಳತಕ್ಕ ಸಂಜೆ 4 ಆಗಿತ್ತ. ಚಲೋ ಬದ್ನಿಕಾಯಿ ವ್ಯಾಪಾರ ಹೋಗಿದ್ದು, ಹುಳುಕ್ ಬದನಿಕಾಯಿ ಉಳಿದಿದ್ದು. ಅಜ್ಜಿ ಇಷ್ಟೆಲ್ಲ ಕೇಳಿದ್ಬೇಕು 1 kg ಬದನಿಕಾಯಿ ಕೊಡಂತ ಮುದುಕಿ ಕೊಟ್ಟು ಬಿಡ್ತಾರೆ. ಮನೆಗೆ ಹೋಗಿ ಪಲ್ಯ ಮಾಡ್ಬೇಕಾದ್ರೆ ಒಬ್ಬ ಉಂಡಾಟ ಸಹಿತ ಪಲ್ಯ ಆಗಷ್ಟು ಬದನಿಕಾಯಿ ಚಲೋ ಉಳಿಲಿಲ್ಲ. ತಮ್ಮ ಬದನಿಕಾಯಿ ಚೌಕಾಶ ಮಾಡಿ ತಂದಿದ್ದೀನಿ, ಹಂಗ ತಂದಿದ್ದೀನಿ ಕೇಳಿದಾಗ ಅಜ್ಜಿ ನಾ ಚೌಕಾಶ ಮಾಡಿ ಏನನ್ನು ಮಾಡಿದ್ದೀನಿ? ಅಜ್ಜಿಗೆ ಮಕ್ಕಳಷ್ಟು ಮಂದಿ ಅದಾರು, ಮೊಮ್ಮಕ್ಕಳಷ್ಟು ಮಂದಿ ಅದಾರು, ಮರಿ ಮಕ್ಕಳಿಷ್ಟು ಮಂದಿ ಅದಾರ. ಹುಚ್ಚ ನಿನಗೆ ಅಜ್ಜಿದ ಚೌಕಾಶ ಮಾಡಂದಿಲ್ಲ, ಬದನಿಕಾಯಿ ಚೌಕಾಶ ಮಾಡಿ ಹೊಳಕ ಚಲ ತಗೊಂಡು ಬಂದಿನ ಅಂತಕ್ಕಂತ ಹೇಳ್ತಾರತ್ತ. ಈ ಧರೆಗೆ ಪರಮಾತ್ಮ ನಮ್ಗೆ ಎದಕ್ಕೆ ಕಳಿಸ್ಯಾನ ಅಂತ ಕೇಳಿದ್ರ ಈ ಬಂಗಾಲಿ ಸಂತಿ ಒಳಗೆ ಚೌಕಾಶ ಮಾಡಿ ತಗೋರಪ್ಪ, ಚೌಕಾಶ ಮಾಡಿ ತಗೋ ಅಂತಕ್ಕಂತ ಹೇಳ್ಯಾರ. ಯಾಕಂದ್ರೆ ಇಲ್ಲಿ ದಲಾಲ್ಯರ ಬಹಳ ಮಂದಿ ಅದಾರ. ಭೂಮಿಗೆ ಸ್ಕ್ವೇರ್ ಫುಟ್ ಮೇಲೆ ವ್ಯಾಪಾರ ನಡೆದ, ಸ್ಕ್ವೇರ್ ಫುಟ್ ಮೇಲೆ. ಹೌದಿಲ್ಲ? ಯಾಕಂದ್ರೆ ಹೇಳ್ಯಾರ, ನನಗೆ ಎಷ್ಟು ಕಿಮ್ಮತ್ತು ಕಟ್ತೆ ಕಟ್ಟು, ನನಗೆಷ್ಟು ಕಿಮ್ಮತ್ತು ಕಟ್ತೆ ಕಟ್ಟು, ಒಂದ್ ದಿವ್ಸ ನಿನಗೆ ಕಿಮ್ಮತ್ತಿಲ್ಲದಂಗ ನನ್ನ ಒಳಗೆ ತಗೊಳಕ್ಕಿದೆ, ನಮ್ದು ಮಾತ್ರ ಮರಿಬೇಡ, ನೆನಪಿಟ್ಟುವಂತಕ್ಕಂಥ ಮಾತು ಭೂತ ಭೂತ. ಅದಕ್ಕೆ ನಮ್ಮ ಬದುಕು ಪುಣ್ಯಾತ್ಮರೇ ಈ ಶರೀರದ ಸಂತಿ ಹೆಂಗೈತೆ ಅಂತ ಕೇಳಿ 8 ಖೇನಿನ ದೇಯ ರೋಮಗಳು 8 ಕೋಟಿ ಕೇಳುಗಳು 68 ಮಾಂಸದಿಂದ ಮಾಡಿದ ಮನ ಒಲಿದ ನೆಂಟ ನೀನಿರದೆ ಆಗಲಿದೆ ಒಳ ಹೆಂಟಿಯಲ್ಲಿ ಮುಚ್ಚುವರು ದೇಹದ ಫಲಪುರುಷಾರ್ಥ ರಕ್ಷಿಸು ನಮ್ಮನ್ನ ನಲರತ ರಕ್ಷಿಸು. ಅದಕ್ಕೆ ಹರಪೂಜೆ ಮಾಡ್ಬೇಕಾದ್ರೆ ಬೇಡ್ಕೊತಾವ್ರು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ಎನ್ನ ದೋಷ ರಾಶಿಯನ್ನ ನಾಶ ಮಾಡು. ಅನಂತ ಜನ್ಮದಲ್ಲಿ ಆಗ್ಯಾವ, ಅನಂತ ಜನ ದೋಷ ಅಂತ ಹೋದ ಕೇಂದ್ರ ಪುಣ್ಯಾತ್ಮ ರಗಡ ದೋಷ ಪಂಚಾಂಗದ ಹೇಳ್ತಿರ್ತಾರ. ಮೂಲ ನಕ್ಷತ್ರ ಹುಟ್ಟಿರ್ತ, ಧನುಷ್ಠ ನಕ್ಷತ್ರ ಹುಟ್ಟಿರ್ತ, ಈ ದೋಷ ಬೇರೆ. ಅನಂತ ಜನ್ಮದ ಪುಣ್ಯಾತ್ಮ, ಅನಂತ ಜನ್ಮದ ದೋಷ ಏನಾಗ್ಯಾವಲ್ಲ ಅದನ್ನೆಲ್ಲ ತೀರಿಸು. ನಂದು ಒಂದೇ ಒಂದು ಆಸೆ ಏನಂತ ಕೇಳಿದ್ರೆ ನಿನ್ನ ಚರಣ ಭಜನೆ ಮಾಡೋದು ಒಂದೇ ಆಸೆ. ನಿನ್ನ ಚರಣ ಭಜನೆ ಹಾಡಿದೆಡೆಯನ್ನು ನೊಡೆಯನ್ನು ಹಾಡುವೆ, ಬೇಡಿದೆಡೆಯನ್ನು ನೊಡೆಯಗೆ ಬೇಡು. ಎಲ್ಲಿ ಬೇಡುವುದಿಲ್ಲ, ನಾನು ಯಾರಂತೇಳಿ ಬೇಡ್ತೇನೆ ಕೇಳಿದ್ರೆ ಪಟ್ಟರು ಎಂದೂ ಕೇಳಲಾದಂತ ಒಬ್ಬ ಸಾಹುಕಾರ ನಾನು. ಸುಧಾಮಿ ಹೆಂಗ ಹೋಗಿ ಪುಣ್ಯಾತ್ಮರಿ ಕೃಷ್ಣ ಪರಮಾತ್ಮನ ತಕ್ಕ ಬೇಡ್ತಾನೋ, ಎಂದೂ ಕೇಳಲಾದಂತ ಒಬ್ಬ ಧನಿಕನ ಅವನು ಮುಂದೆ ಬೇಡ್ಕೊತನು, ಅವನಿಗೆ ನನ್ನ ನಿವೇದನೆಯನ್ನು ತೋಡ್ಕೊತನು ಅಂತಕ್ಕಂಥ ಮಾತು ಹೇಳ್ತಾರ. ಅದು ನಮ್ಮದು ಗಟ್ಟಿತನ ಬೇಕಲ್ಲ, ನಮ್ಮಲ್ಲಿ ಗಟ್ಟಿ ಬೇಕು. ನಮ್ಗೆ ಎಲ್ಲಿವರೆಗೆ ಗಟ್ಟಿತನ ನಮಗೆ ಆಗುದಿಲ್ಲ ಅಲ್ಲಿವರೆಗೆ ಗುರುದರ್ಶನ ಆಗುದಿಲ್ಲ, ದೇವರ ದರ್ಶನ ಆಗುದಿಲ್ಲ.
ದೇವರ ದರ್ಶನ. ಅದಕ್ಕೆ ಪುಣ್ಯಾತ್ಮರೇ, ಈ ಬದುಕಿನಲ್ಲಿ ಪುಣ್ಯಾತ್ಮರ ನಾವು ಕಲದಿಂದ ಬದುಕಲಾಗ್ತದೆ. ಸಂಬಂಧಗಳನ್ನು ಎದರಿಂದ ಯಾಕತ್ತಿದ್ದು ಅಂತಂದ್ರೆ ಸಂಪತ್ತಿನಿಂದ ಅಳಿತಾ ಇದ್ದಾರೆ, ವಸ್ತುಗಳನ್ನ ಅಳಿತಾ ಇದ್ದೀವಿ ಪುಣ್ಯಾತ್ಮರ, ವ್ಯಕ್ತಿಯಿಂದ ಅಳಿತಾ ಇಲ್ಲ. ಏನಾಗಿತ್ತು ಅಂತ ಕೇಳಿದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿತ್ತು. ಇವತ್ತೆಲ್ಲ 1 ಕೋಟಿ 2 ಕೋಟಿ 12 ಕೋಟಿಗಳಲ್ಲಿ ಗಾಡಿ ಬಂದ. ಅಂತಾದ್ರ ಒಂದು ಗಾಡಿ ತಂದಿದ ಯಜಮಾನ, ಮಕ್ಕಳಿಗೆ ಕರ್ಕೊಂಡಿದ್ದ, ತನ್ನ ಕುಟುಂಬಕ್ಕೆ ಕರ್ಕೊಂಡಿದ್ದ, ಪುಣ್ಯಕ್ಷೇತ್ರ ದರ್ಶನ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. 1 ತಿಂಗಳಾದ ಬಳಿಕ ಮನೆಗೆ ತಂದ ಕಾರ್ ಹಚ್ಚಿ ಅಪ್ಪ ವಿಶ್ರಾಂತಿ ಮಾಡ್ತಿದ್ದ. ಅಲ್ಲಿ ಆಡ್ತಕ್ಕಂತ ಮಗು 1, 2, 3 ನಂತಿ ಸಾಲಿಗೆ ಹೋಗ್ತಿರ್ಬೇಕು. ಆ ಮಗ ಒಂದು ಕಲ್ಲು, ಚುಂಚಾದ ಕಲ್ಲು ತಗುತ್ತದ, ಆ ಗಾಡಿ ಮೇಲೆ ಗೀಚ ಹಾಕ್ತಿತ್ತು. ಆ ಕಾಲಕ್ಕೆ ತಂದೆ ಏನೋ ಕಾರಣಕ್ಕೆ ಹೊರಗೆ ಬಂದು ನೋಡ್ತಾನೆ, ಗಾಡಿ ಮೇಲೆ ಗೀಚ ಹಾಕ್ತಾನ. ನೋಡಿ ಭಯಂಕರ ಕೋಪ ಬಂದು ಆ ಹುಡುಗನ ತಗೊಂಡು ಎತ್ತಿ ಹಿಂಗೆ ಒಗೆದು ಬಿಡ್ತಾನೆ. ಆ ಹುಡುಗನ ತಲೆ ಕಲ್ಲಿಗೆ ಬಡಿತದ, ಒಂದು ತಲೆ ಕೈ ಹಚ್ಕೊಂಡತ್ತೆ, ಒಂದು ಬೆರಳನ್ನ ಗಾಡಿ ಕಡೆ ಮಾಡ್ತದ. ಪಪ್ಪ ಇಂಥ ಗಾಡಿ ನೀನ್ ಎಷ್ಟು ತರಬಹುದು? ಸ್ವಲ್ಪ ಗಮನ ಇಡ್ರಿ. ಇಂಥ ಗಾಡಿ ನೀನ್ ಎಷ್ಟು ತರಬಹುದು? 10 ತರಬಹುದು. ಅಪ್ಪ ನನ್ ತರಕ್ ಆಗ್ತೈತೆ. ಹಂಗೆ ಮುಂದುವರೆದ ಮಗ ಕೈ ಮಾಡ್ತಾ ತಿಳ್ಕೊಂಡು ಆ ಗಾಡಿ ಮೇಲೆ ಏನ್ ಆಗಿತ್ತು ನೋಡ್ಬೇಕಂತ ತಂದೆ ಮುಂದೆ ಹೋಗ್ತಾನ. ಅದ್ರ ಮೇಲೆ ಅಪ್ಪ ಮಗು ಏನ್ ಬರ್ದಿತ್ತು ಅಂತ ಕೇಳಿದ್ರ, ಪಪ್ಪ ಐ ಲವ್ ಯು ಅಂತ ಬರ್ದಿತ್ತು. ಆ ಶಬ್ದ ಓದಿ ಹೋಗಿ ಮಗನ ಪುಣ್ಯಾತ್ಮನ ಮತ್ತೆ ಎತ್ತ ಅಪ್ಪಿಗೊಳಕ್ ಹೋಗ್ತಾನ. ಅವಾಗ ಹೇಳ್ತಿತ್ತು ಮಗ, ಅಪ್ಪ ಜೀವನದಾಗ ವ್ಯಕ್ತಿಯನ್ನ ಪ್ರೀತಿ ಮಾಡು, ವಸ್ತುವನ್ನು ಪ್ರೀತಿ ಮಾಡಬೇಡ. ನೀನು ವಸ್ತು ಇಂತ 10 ತರ್ಲಿಕ್ಕೆ ಬರ್ತದ, ನನ್ನನ್ನು ಮಾತ್ರ ತರ್ಲಿಕ್ಕೆ ಬರುದಿಲ್ಲ ಅಂತ ಮಗ ಪ್ರಾಣ ಬಿಡ್ತಾಡ. ನಾವಿವತ್ತು ತಾಯಿ ತಂದೆಯನ್ನ ಆಸ್ತಿ ಇದ್ರೆ ನೋಡು ಮಕ್ಕಳು ಹುಟ್ಟಿದೀವಿ. ತಾಯಿ ತಂದೆನ ಆಸ್ತಿ ಇದ್ರೆ ನೋಡು ಮಕ್ಕಳು ಹುಟ್ಟಿದೀವಿ. ಮನೆಯೊಳಗೆ ಸ್ವಚ್ಛರ ಪುಣ್ಯಾತ್ಮರೆಲ್ಲ ಬಂಧು ಒಳಗೆ ನಿಮ್ಮಲ್ಲಿ ಹೇಗೈತೆ ಗೊತ್ತಿಲ್ಲ, ನಮ್ ಕಡೆ ಹೇಗೈತೆ ಅಂತಂದ್ರೆ ಅನ್ನದಲ್ಲಿ ಇರುವ ತನಕ ಎಲ್ಲರೂ ನನ್ನವರು ನೋಡ್ಬೋದು. ಇದೇ ಪ್ರಸಂಗ ಅತನಿ ಶಿವಯೋಗಿಗಳ ಜೀವನ ಚರಿತ್ರೆಯಲ್ಲಿ ಒಂದು ಮಾತು ಬರ್ತದ. ವಜ್ರಾಣ ಅಂತಕ್ಕಂಥ ಗ್ರಾಮಗಳ ತಂದೆ ತೀರಿ ಹೋಗಿದ್ದ, ತಾಯಿ ಮಾತ್ರ ಉಳಿದಿದ್ದು. ಆ ತಾಯಿನ ನೋಡೋ ಸಲಾಗಿ 1 ಎಕರೆ ಭೂಮಿ 20,000 ಇಟ್ಟಿದ್ರ. ಅವಾಗಿನ ದೇಶ ಸ್ವಾತಂತ್ರ್ಯ ಇಲ್ಲಾಗಿದ್ದ. ತಿಲಕರು ಶಿವಯೋಗಿಗಳ ದರ್ಶನಕ್ಕೆ ಬರ್ತಾರ. ಯಪ್ಪ ನಮಗೆ ಸ್ವಾತಂತ್ರ್ಯ ಸಿಗಸಕ್ಕಿಲ್ಲ ಅಂತ ಕೇಳಿದಾಗ ಶಿವಯೋಗಿ ಮುರುಗೇಂದ್ರಪ್ಪ ಹೇಳ್ತಾರ, ಸ್ವಾತಂತ್ರ್ಯ ಸಿಗಸದ ಅನುಭವಿಸ್ಲಿಕ್ಕೆ ನೀನು ಇರುವುದಿಲ್ಲ ಅಂತ ಹೇಳ್ತಾರೆ. ಅನುಭವಿಸ್ಲಿಕ್ಕೆ ನೀನು ಇರುವುದಿಲ್ಲ. ಸಾಕ್ಷಾತ್ ಹುಲಿ ಬಂದು ದರ್ಶನ ಅಂತ ಪುಣ್ಯಾತ್ಮರೇ ಆ ವಜ್ರಾರ್ಧ ಇಬ್ರು ಅಣ್ತಮ್ಮರು ಜಗಳ ಮಾಡ್ತಾರ. ತಾಯಿ ತೀರಿ ಹೋದ್ರು, ಭೂಮಿ ಪಾಲು ಹಚ್ಕೋಬೇಕು, ದುಡ್ಡು ಉಳಿದಷ್ಟು ಪಾಲು ಹಚ್ಕೋಬೇಕಂತ ತಿಳ್ಕೊಂಡು ತಮ್ಮಂತನ ಅಣ್ಣ ನಾನು ಬಹಳ ಕಷ್ಟಪಟ್ಟೇನಿ, ಭೂಮಿಯಾಗ ಪಾಲ ಕೊಡದಿಲ್ಲ ಅಂತಾನ, ಅಣ್ಣ ನಾವು ಬಿಡುದಿಲ್ಲ ಅಂತ. ಇಬ್ಬರಲ್ಲಿ ಕದನ ಬಂದೇನಂತಾರೆ, ಇದನ್ನ ಅತನಿ ಗಚ್ಚಿನ ಮಟ್ಟಕ್ಕೆ ಕೊಡೋಣ, ನಿನಗೂ ಬೇಡ ನನಗೂ ಬೇಡ, ಅತನಿ ಗಚ್ಚಿನ ಮಟ್ಟಕ್ಕೆ ಕೊಡೋಣ ಅಂತ ಹೇಳ್ತಾರೆ. ಅವಾಗ ಬಂದು ಗುರುಗಳು ತಮ್ಮ ಪೂಜಾ ಕೈಕರ್ಯ ಮುಗಿಸ್ಕೊಂಡು ಬಂದು ಹೊರಗೆ ಕೂಡ್ತಾರ. ಯಾಕೆ ಬಂದಿರಿ? ಯಪ್ಪ ನಮ್ದೊಂದು ಎಕರೆ ಭೂಮಿ 4 ರೂಪಾಯಿ ನಿಮ್ ಮಠಕ್ಕೆ ಕೊಟ್ಟು ಹೋಗ್ಬೇಕಂತ ಬಂದಿದ್ರು. ಯಾಕೆ ಕೊಡ್ತೀರಿ ಅಂದ್ರೆ, ನಮ್ಮವನ ಜೋಪಾನ ಮಾಡೋ ಸಲುವಾಗಿ ನಾವೇನ್ ಮಾಡಿದ್ವಿ ಅಂತ ಕೇಳಿದ್ರೆ, ಇದನ್ನ ಇಟ್ಟಿದೀವಿ, ನಮ್ ತಾಯಿ ತೀರಿ ಹೋಗ್ಯಾಳ, ಉಳಿದ ಹಣ ಪಾಲು ಹಚ್ಬೇಕು, ಭೂಮಿ ಪಾಲು ಹಚ್ಬೇಕಂದ್ರೆ ನಮ್ಮ ತಮ್ಮ ಒಟ್ಟ ಒಪ್ಕೊಳ್ಳಕ್ ತಯಾರಿಲ್ಲ, ಅದಕ್ಕೆ ನಿನಗೂ ಬೇಡ ನನಗೂ ಬೇಡ, ಗಚ್ಚಿನ ಮಟ್ಟಕ್ಕೆ ಕೊಡ್ಬೇಕಂತ ಬಂದಿದೀವಿ, ಶಿವಕಾರ ಮಾಡು. ನಮ್ಮಂತವ್ರಾಗಿದ್ರೆ ಹಚ್ಚೆ ಬಿಡ್ರಿ. ನಾವು ಈಗಿನ ಕಾಲದಲ್ಲಿ ವ್ಯವಸ್ಥೆ ಅಂದ್ರೆ ಹಚ್ಚೆ ಬಿಡ್ರಿ ಬಹಳ ಚಲೋ ಅಂತಾನವರು ಶಿವಯೋಗಿಗಳು ಹೇಳಿದ್ರಂತ, ನೀವು ಗಳಿಸಿರ್ತಕ್ಕಂಥ ಹಣ, ನೀವು ಸಂಪಾದನೆ ಮಾಡ್ತಕ್ಕಂಥ ಭೂಮಿ ನಿಮ್ಮಿಬ್ಬರೊಳಗೆ ಜಗಳ ತಂದತ್ತೆ ಅಂದ್ರ ಅದು ತಂದ ನನ್ನ ಮಠಕ್ಕೆ ಕೊಟ್ಟಂದ್ರೆ ಮಠಕ್ಕೆ ಬರೋ ಜನರೆಲ್ಲ ಜಗಳ ಮಾಡಬಾರ್ದಪ್ಪ, ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದ ಸತ್ಪಾತ್ರಕ್ಕ ಸಲ್ಲದ ತೆಗೆದುಕೊಂಡು ಹೋಗುವಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ನಮ್ಮ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳನ್ನ ನಾವೇನ್ ಮಾಡಾಕತ್ತಿದೀವಿ, ಅರ್ಥಕ್ಕೆ ಬೆಳೆದತ್ತಿದೀವಿ, ಕಾಮಕ್ಕೆ ಬೆಳೆದತ್ತಿದೀವಿ. ಆಸೆ ಎಲ್ಲಿ ತನಕ ಅಂತಕ್ಕಿದ್ರೆ, ನೀ ಆಸೆ ಸಂಸಾರ ಮೆಟ್ಟಿಗೆ ಹೆಚ್ಚು ಬರ್ತದೆ, ಎಂದೂ ಮೆಟ್ಟಿಗೆ ಹೆಚ್ಚಲ್ಲ, ನಿಮ್ಮನ್ನ ಮೆಟ್ಟಿಗೆ ಹೆಚ್ಚೈತೆ. ಅದಕ್ಕೆ ಪುಣ್ಯಾತ್ಮ ಹೇಳ್ತಾರೋ, ಇದು ಏನದು 9 ಪ್ಯಾಟೆ ಅಗಸಿ ಬಾಜಾರ, ಇಲ್ಲಿ ಇರುವರು 6 ಮಂದಿ ದಲಾಲರ, ಪಟ್ಟಣ ಶೆಟ್ಟಿ ಎಂಬ ಸಾಹುಕಾರ ಅವನ ಹಂತಿಲಿ ಮಾಡಿಕೊಂಡು ವ್ಯಾಪಾರ ಅಂತ ಹೇಳ್ತಾರೆ. ಯಾವ ಪಟ್ಟಣ ಶೆಟ್ಟಿ ಸಾಹುಕಾರ? ಆತ್ಮ ಪರಮಾತ್ಮ ಅವನ ಸುತ್ತಾಗಿರ್ಬೇಕಾಗೈತಿ, ಅವನ ಜೊತೆಯಾಗಿರ್ಬೇಕಾಗೈತಿ. ನೀವೆಲ್ಲ ಕೊನೆಗೆ ನಂದು ಒಂದು ಉದಾಹರಣೆ ಹೇಳ್ಬಿಡ್ತಾನೆ. ಇಷ್ಟೆಲ್ಲ ಜನ ಪ್ರವಚನ ಕೂಡ್ಕೊಂಡ್ರಿ, ಬಹಳ ಜನ ಹೆಣ್ಮಕ್ಳು ಕೂಡಿರಿ, ನಿಮ್ ಕಣ್ಣೆಲ್ಲ ನನ್ನ ಕಡೆ ಇದಾವ. ಬಹುತೇಕ
ಒಂದು ಮಾತನ್ನ ನಿಮ್ ಸಮಯ ಆಗಿದ್ದ ನಾನು ಮುಗಿಸ್ಬಿಡ್ತೇನೆ. ಅದಕ್ಕೆ ಬಂಧುಗಳೇ, ಊರಾಗ ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಸಂದೇಶ ಹೇಳಿ ಮುಗಿಸ್ಬಿಡ್ತೀನಿ. ಏನು ಅಂತ ಕೇಳಿದ್ರೆ, ಒಬ್ಬ ಜೈನ ಮಾಮುನಿ ಪಟ್ಟಣಕ್ಕೆ ಬರ್ತಾರೆ. ಮಧ್ಯಾಹ್ನ 1 ಗಂಟೆ ಆಗಿದೆ. ಆ 1 ಗಂಟೆ ಆಗಿರ್ತಕ್ಕಂಥ ಸಂದರ್ಭದೊಳಗ ಆ ಹೆಣ್ಮಗಳು ಕೇಳ್ತಾಳೆ, ಶೇಡ್ಜಿ ಮನೆಗೆ ಬಂದಾಗ ಕೇಳ್ತಾಳೆ, ಇಷ್ಟ್ಯಾಕೆ ಬೇಗ ಬಂದ್ರಿ ಅಂತ ಕೇಳಿದ್ಲೆ. ಯಾವ ನನಗೆ ಗೊತ್ತು ತಿಳಿಯಂಗಿಲ್ಲ ಬಂದಿನಿ ಅಂತ. ಶೇಡ್ಜಿಗೆ ಒಂದು ಸ್ವಲ್ಪ ಕೋಪ ಬಂತು. ಪರಪುರುಷನ ಮಾತನಾಡೋದು ಹೆಣ್ಮಗಳು ತಪ್ಪ. ಆ ಮನುಷ್ಯ 1 ಗಂಟೆಗೆ ಬಂದ, ಅವನಿಗೆ ಗಡಿಯಾರ ತಿಳಿತೈತಿಲ್ಲೋ. ಹೋಗ್ಲಮ್ಮ, ನಿನಗೆ ವಯಸ್ಸು ಎಷ್ಟು ಅಂತ ಕೇಳಿದ್ರು. ನನಗೆ 5 ವರ್ಷ. ನಿನ್ ಗಂಡನ ವಯಸ್ಸು ಎಷ್ಟು ಅಂತ ಕೇಳಿದ್ರೆ 2 ವರ್ಷ ಅಂತ ಹೇಳಿದ್ರೆ. ನಿಮ್ಮ ಅತ್ತೆಗೆ ವಯಸ್ಸು ಎಷ್ಟಾಗಿ ಅವತ್ತ ಕೇಳಿದ್ರೆ 4 ತಿಂಗಳಾಗಿ ಅವತ್ತು. ಇವಂದ ಏನು ನಂದ ಪಾಳಿ ಬಂತ ತಿಳ್ಕೊಂಡು ಇವ್ ಮ್ಯಾಲಿನ ವರ್ಷದ ಮ್ಯಾಲ ಕೆಳಗಿನ ವರ್ಷದ ಕೆಳಗೆ ಹಾಕೋತ ಕೂತು ಬಿಟ್ಟಿದ್ದ. ನಿಮ್ಮ ಮಾವು ವಯಸ್ಸು ಎಷ್ಟಾಗ್ಯಾವ ಅಂತ ಕೇಳಿದಾಗ ನಮ್ಮ ಮಾವ ಏನೋ ಹುಟ್ಟಿಲ್ಲ ಅಂದ್ರೆ. ಬಹಳ ಅರ್ಥ ಅದಾವ್ರಿ, ಬಹಳ ಜಾನಪದದೊಳಗೆ ಅಷ್ಟು ಅರ್ಥ ಅದ. ಅದಕ್ಕೆ ಅಧ್ಯಾತ್ಮಕ ಅತ್ತಿ ಮಾವ ಸಾಯಲ್ಲಿ ಹತ್ಯಮ್ಮಿ ಗಂಡಗ ದೇವ ಬಡಿಲಿ ಕಾಳಿಕ ಮಾತೆ ನಿನಗೆ ಜೋಡಾಟ ಟೆಂಗ ಬಡಿಲಿ ಅಂತ ಹಾಡ್ತಿದ್ರ. ಆಗ ಬಿಸುಕಲ್ ಮೇಲೆ ಅಷ್ಟ ಹೇಳಿಲ್ಲ, ನಾನು ಬಿಡಿಸಿ ಹೇಳೋದು ಬೇಕಾಗಿಲ್ಲ. ನೀವಿನ್ನೊಮ್ಮೆ ಹೇಳ್ತಿಲ್ಲ ತಿಳ್ಕೊಂಡ್ಬಿಡ್ರಿ. ಅತ್ತಿ ಮಾವ ಸಾಯಲ್ಲಿ ಹತ್ಯಮ್ಮಿ ಎಯ್ಯಲಿ ಗಂಡಗ ದೆವ್ವ ಬಡಿಲಿ ಕಾಳಿಕ ಮಾತೆ ನಿನಗೆ ಜೋಡಾಟ ಟೆಂಗನ್ನು ಹೊಡಿಲಿ ಅಂತ ಹಾಡ್ಬಿಟ್ಟಿರುತ್ತೆ. ಹಂಗ ಇಲ್ಲೇನಾಗಿತ್ತು ಅಂತ ಕೇಳಿದ್ರೆ, ಮಾವ ಏನ ಹುಟ್ಟಿಲ್ಲಂದ್ರು ಭಯಂಕರ ಸಿಟ್ಟು ಬಂತು. ಆ ಮಾತನ್ನ ಹೋಗ್ಬಿಟ್ರು ಅಂತ ಸಂದರ್ಭದಾಗ ಬಂದು ಕೇಳ್ತಾಳೆ, ಅಲ್ವಾ ಅವ್ರು 1 ಗಂಟೆಗೆ ಬಂದಾರ, ನೀ ಕೇಳ್ತಿ ಇಷ್ಟ್ಯಾಕೆ ಬೇಗ ಬಂದ್ರೆ ಅಂತ ಹೇಳಿ. ಆತ ಹೇಳ್ತಾನ, ನನಗೆ ಗೊತ್ತು ತಿಳಿಯಂಗಿಲ್ಲ ಅಂತ ಹೇಳ್ತಾನ. ಗಡಿಯಾರ ತಿಳಿಯಂಗಿಲ್ಲ, ಟೈಮ್ ಗೊತ್ತಾಗಲ್ಲ. ಅವಾಗ ಆತ ಸೊಸಿ ಅಂತಲ್ಲ, ಇದನ್ನ ಅವ್ರಿಗೆ ಕೇಳೋದು ನಮಗ್ ಕೇಳೇನ. ಬಸ್ನಾಗ ಗುರುಗಳು ಕೂತಿದ್ರು, ಹೋದ್ರು ಬಂದು ಮಹಾತ್ಮರು ಬಂದು ಮನೆಯೊಳಗೆ ಪಾದಿಟ್ರ ಮನಿ ಮಂತ್ರಾಲಯ ಆಕತ್ತ. ನೀ ಬಂದು ಪಾದಿಟ್ಟಿದ ನಮ್ಮ ಮನೆ ಮಹಾಭಾರತ ಆಗಿತ್ತು ಅಂತ ನನಗೆ ತಿಳಿಯಂಗ ಹೇಳಿದೆ. ಅಲ್ಲ, ನೀವ 1 ಗಂಟೆ ಆಹಾರಕ್ಕೆ ಬಂದಿರಿ ಭೂರಿ. ನಮ್ಮ ಸೊಸಿ ಕೇಳ್ತಾಳೆ, ಇಷ್ಟ್ಯಾಕೆ ಬೇಗ ಬಂದ್ರಿ ಅಂತ. ನೀ ಅಂತಿ ಹೊತ್ತು ಕೇಳ ಗಡಿಯಾರ ಕೇಳಿಲ್ಲ. ಅವಾಗ ಸನ್ಯಾಸಿ ಹೇಳಿದ, ನಿನ್ ಸೊಸಿ ಈ ಗಡಿಯಾರದ ಟೈಮ್ ಕೇಳಿಲ್ಲಪ್ಪ, ನನಗೆ ವಯಸ್ಸು 18. ಇಷ್ಟ್ಯಾಕೆ ಬೇಗ ಸನ್ಯಾಸಿ ಆಗಿದೆ, ಇನ್ನು ಪ್ರಪಂಚದ ಸುಖ ದುಃಖವನ್ನು ಉಂಡು ಆಮೇಲೆ ಬರ್ಬೇಕಾಗಿತ್ತು, ಯಾಕೆ ಬಂದಿ ಅಂತ ಕೇಳ್ಯಾರ. ನಾನೇನ್ ಹೇಳಿನಿ, ಯಮನ ದಾಳಿ ಯಾವಾಗ ಬರ್ತೈತಿ ಗೊತ್ತಿಲ್ಲ, ಯಮದೂತರು ಬಂದು ಯಾವಾಗ ದಾಳ ಹಾಕ್ತಾರ ಗೊತ್ತಿಲ್ಲ. ಅವರು ಬರೋದ್ರೊಳಗಾಗಿ ಪ್ರಭುವಿನ ನಾಮ ನುಡಿದು ಧನ್ಯನಾಗಬೇಕಂತ ನಾನು ಬಂದಿನಿ ಅಂತಕ್ಕಂಥ ಮಾತು. ಮತ್ತ 5 ವರ್ಷ ಅಂದಾಡಲ್ಲ, ಯಾಕೆನೆ ಕೇಳಿ, ಯಾಕಮ್ಮ 5 ವರ್ಷ ಅಂತ ನೋಡ್ರಿ. ನನ್ನ ತವ್ರ ಮನ್ಯಾಗ ನನ್ನ ಒಬ್ಬಕ್ಕೆ ಹೆಣ್ಮಗಳು, ಬಹಳ ಶ್ರೀಮಂತ ಮನೆತನ. ಇಲ್ಲಿ ಕೂಡ ಶ್ರೀಮಂತಿಕೆ. ಇಲ್ಲಿ ತನಕ ಉಣ್ಣುದು ತಿನ್ನುದು ಉಡಿಸುದು ತೊಡಸುದ್ರಾಗ ಕಾಲ ಕಳೆದೇನೆ. ಯಾವಾಗ ಮಹಾತ್ಮರು ಬಂದು ನಮ್ಮೂರಾಗ ಪ್ರವಚನ ಹೇಳಾಕ ಚಾಲು ಮಾಡ್ರೆ, ಅವಾಗ ನನ್ನ ಗೆಳತಿ ಬಂದು ಹೇಳ, ಮಹಾತ್ಮರ ಮಾತು ಕೇಳು ನೋಡಿ, ಮಹಾತ್ಮರ ಮಾತು ಕೇಳು ನೋಡಿ ಅಂತ ತಿಳ್ಕೊಂಡು, ಸಂಸಾರ ಎಂಬ ಕೂಪದಲ್ಲಿ ಬಿದ್ದಿರ್ತಕ್ಕಂಥ ಮನುಷ್ಯರಿಗೆ ಮಹಾತ್ಮರ ಮಾತುಗಳು ಸೋಪಾನ ಆಗ್ತಾವ ತಿಳ್ಕೊಂಡು ಕೈ ಹಿಡಿದು ತಂದು ಕುಣಿಸ್ಯಾಳ. ಅದಕ್ಕೆ 5 ವರ್ಷ ಆತನ ಕೇಳಾಕತ್ತೀನಿ. ಇವ ನನ್ನ ಜೀವನದ ಖರೆ ಅವಿಷ್ಯ ಐತಿ, ಉಳಿದುದೆಲ್ಲ ಸತ್ತಾವು, ಇವಷ್ಟು ಜೀವಂತ. ಅದಕ್ಕೆ ನನಗೆ 5 ವರ್ಷ ಗಂಡಗೆ 2 ವರ್ಷ. ಅವನಿಗೆ ಹೇಳಿ, ಈ ಸಾಗರ ಕಡ್ಯಾಕಾದ್ರೆ ಬಹಳ ಕಠಿಣ ಐತಿ, ಬಾ ಅಂತ ಕರೆದ್ರೆ ಬಂದಿಲ್ಲ. ಈಗ 2 ವರ್ಷ ಬಂದು ಕುಂದ್ರಕತ್ತೇನ. ಅದಕ್ಕೆ 28 ವರ್ಷ ಸತ್ತಾವು, ಈಗ 2 ವರ್ಷ ಜೀವಂತರು. ಅದಕ್ಕೆ 2 ವರ್ಷ. ಮತ್ತ ಅತ್ತಿಗೆ ಈಗ ಪುಣ್ಯಾತ್ಮರೇ, ಈಗ ಒಂದು 4 ದಿವಸ ಬಂದು ನಮ್ಮ ಮತ್ತೆ ಒಂದಿಷ್ಟು ಪುರಾಣ ಕೇಳ್ಬೇಕು ಬಂದು ಕುಂದ್ರತ್ತಲ್ಲ. ಎನಕಸ್ತಕ್ಕ ಏನ್ ಮಾಡಿಲ್ಲ ಅಂದ್ರೆ, ಹಾಲು ಗೌಳಿಗಾಗ ಹಾಕೋದು, ರೊಕ್ಕ ಟಂಕದಾಗ ಇಟ್ಕೊಳ್ಳೋದು, ಎಣಸೋದು ಕುಡಿಸೋದು ಕಳಿದ್ರಾಗ ಹೋಗಿತ್ತು, ಹೊರತಕ್ಕರಿ ಈ ಕಡೆ ಬಂದಿಲ್ಲ. ಅದಕ್ಕೆ ಈಗ ಬಂದಲ್ಲ 4 ತಿಂಗಳು. ಮಾವ ಮೈ ಮೇಲೆ ನೀರು ಬಿತ್ತಂದ್ರೆ ಅಂಗಡಿ ಕೀಲಿ ತಗೊಂಡು ಓಡೆ ಹೋಗ್ಯಾನ. ಕರೆ 1 ದಿವಸ ಪಾರಮಾರ್ಥಕ್ಕೆ ಬಂದಿಲ್ಲ, ಧರ್ಮದ ಕಾರ್ಯಕ್ಕೆ ದಾನ ಮಾಡಿಲ್ಲ, ಈ ಕಿವಿಲೆ ಎಂದೂ ಕೇಳಿಲ್ಲ. ಅದಕ್ಕೆ ನಮ್ಮ ಲೋಕದಾಗ ಹುಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಪುರಾಣ ಪ್ರವಚನ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಈ ಕಿವಿಯಿಂದ ಶ್ರವಣ ಮಾಡೋದು ಬಹಳ ದೊಡ್ಡ ಭಾಗ್ಯದ ಮಾತು. ಮೌನ ಆಗಿದ್ದಂದ್ರೆ ಜಗತ್ತು ಮೂಕ ಆಗ್ತಿತ್ತು. ಅಂತ ಮಾತುಗಳು ಕೇಳು ಸಲುವಾಗಿನ ಮನುಷ್ಯನ ಪರಮಾತ್ಮ ಕಿವಿಗಳನ್ನು ಕೊಟ್ಟನ. ಎಂತ ಕಾಳಿಕ ಮಾತೆ ಪುಣ್ಯದ ಕಾರ್ಯಕ್ಕೆ ದಾನ ಮಾಡಿಸೋಲಾಗಿ ಕೈ ಕೊಟ್ಟನ, ಯಾತ್ರೆ ಮಾಡೋ ಸಾಲಾಗಿ ಕಾಲ ಕೊಟ್ಟನ. ಈ ಬದುಕು ಶ್ರೀಮಂತಗೊಳ್ಳಬೇಕಾಗಿತ್ತಂದ್ರೆ ಒಂದಿಷ್ಟು ನೀನೇನ್ ಮಾಡು ಅಂತ ಕೇಳಿದ್ರೆ, ಹೊರ ಪುಣ್ಯಾದಿಗಳನ್ನ ಮಾಡಿದಿ ಅಂದ್ರೆ
ಜನ್ಮ ಧನ್ಯ ಧನ್ಯ ಆಗ್ತದ, ಕೃತಾರ್ಥ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಬಹಳ ದೂರಿನಿಂದ ಕರೆಸಿ ನನಗೆ ಮಾತನಾಡಕ್ಕೆ ಅವಕಾಶ